ನಿನ್ನ ಪ್ರಸನ್ನತೆ ಈ ಸ್ಥಳವನ್ನು ದೇವರೇ ಸಪ ಆವರಿಸಿದೆ. ಆ ಪ್ರಸನ್ನತೆಯನ್ನು ಅನುಭವಿಸಲು ದೇವರೇ ನಮ್ಮನ್ನು ಸ್ಥಿರಪಡಿಸಿ ದೇವರೇ ಬಲವಾಗಿ ಮುನ್ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಜೀವವುಳ್ಳ ದೇವ ಯೇಸುವೇ, ಪರಿಶುದ್ಧಾತ್ಮನೇ, ನೀನು ನಮ್ಮ ಜೊತೆ ಇದ್ದುಕೊಂಡು ಅಯ್ಯ ಮುಂದಿನ ಪ್ರತಿ ವಿಷಯದಲ್ಲಿ ಕರ್ತನೆ ನೀನಿದ್ದು ನಡೆಸಿ, ನೀನು ಮಾತ್ರ ದೇವರ ಎಲ್ಲ ವಿಷಯದಲ್ಲಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ದೇವರು ನೀನಿದ್ದು ಮಾತ್ರ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ದೇವರೇ ನೀನೇ ನಡೆಸಿ ಮಹಿಮೆ ಹೊಂದು, ಜನರನ್ನು ಕೂಡ ಸಕಾಲಕ್ಕೆ ನಡೆಸು. ಮುಂದೆ ನಡೆಯುವ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿ ಪ್ರತಿ ವಿಷಯದಲ್ಲಿ ಕೂಡ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ ತಂದೆಯ ದೇವರೇ, ಆಮೆನ್.
ನಡೆಯಲು ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತವು ಹಿಂದೆ ನಡೆಯುತ್ತೆ. ಆಮೆನ್. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತವು ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಆಮೆನ್ ಆಮೆನ್.
వెయ్యి కళ్ళతో వేల కళ్ళతో వేచి క్రీస్తు వధువు సంగమందు నిలిచి అండును. వెయ్యి కళ్ళతో వేల కళ్ళతో వేచి క్రీస్తు వధువు సంగమందు వెయ్యి నోళ్ళతో వేల నోళ్ళతో కూడి పరమ తండ్రి విందు పాట పాడుకుందుము. వెయ్యి నోళ్ళతో వేల నోళ్ళతో కూడి పరమ తండ్రి విందు పాట పాడుకుందుము. ఎన్నెన్నో ఎన్నో మేలులు నా దివ్య లోకమందు చిందులేసి పరమ యెరూషలేము చేరి కొత్త పాట పాడుదాం. పరమ తండ్రి చెంత చేరి విందు పాట పాడుదాం. పరమ యెరూషలేము చేరి కొత్త పాట పాడుదాం. పరమ తండ్రి చెంత చేరి విందు పాట పాడుదాం. వెయ్యి కళ్ళతో
ಯೇಸುವಿನ ರಕ್ತ ನನ್ನ ಪಾಪದಿ ವಿಮೋಚಿಸಿತು. ಯೇಸುವಿನ ರಕ್ತ ನನ್ನ ರೋಗವ ನೀಗಿಸಿತು. ತನ್ನ ಕರದಲ್ಲೇ ನನ್ನ ರೂಪಿಸಿದ ನನಗೆಂದಿಗೂ ಭಯವೇ ಇಲ್ಲ. ತನ್ನ ಕರದಲ್ಲೇ ನನ್ನ ರೂಪಿಸಿದ ನನಗೆಂದಿಗೂ ಭಯವೇ ಇಲ್ಲ. Hallelujah, 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 hallelujah. ಆರಾಧಿಸುವ ನಾವು ಆರಾಧಿಸುವ ನಾಥನ ದಯೆಯನ್ನು ಧ್ಯಾನಿಸುವ ಕರಗಳ ಎತ್ತಿ ವಂದಿಸುವ ಆಡುತ್ತ ಕರ್ತನ ಸ್ತುತಿಸುವ. ಆರಾಧಿಸುವ ನಾವು ಆರಾಧಿಸುವ ನಾಥನ ದಯೆಯನ್ನು ಧ್ಯಾನಿಸುವ ಕರಗಳ ಎತ್ತಿ ವಂದಿಸುವ ಆಡುತ್ತ ಕರ್ತನ ಸ್ತುತಿಸುವ. ಆತ್ಮನ ಫಲಗಳಿಂದ ನನ್ನನ್ನು ತುಂಬಿಸಿರಿ. ಪ್ರೇಮದಿ ಎಲ್ಲವನ್ನು ಸಾಧಿಸೋ ಶಕ್ತಿ ನೀಡಿರಿ. ಆತ್ಮನದಿಯಲ್ಲೇ ನಿತ್ಯ ನವ್ಯವಾಗಲು ನನ್ನ ಸಂಪೂರ್ಣ ಸಮರ್ಪಿಸುವೆ. ಆತ್ಮನದಿಯಲ್ಲೇ ನಿತ್ಯ ನವ್ಯವಾಗಲು ನನ್ನ ಸಂಪೂರ್ಣ
ಮುಚ್ಚಿ ಪ್ರತಿಯೊಬ್ಬರು ಕೂಡ ದೇವರ ದೇವರನ್ನು ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಕೆರೋಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ದೇವರೇ ಅಯ್ಯ ನೀನು ನಿತ್ಯವೂ ಸ್ತುತಿಸಲ್ಪಡುವ ದೇವರು. ಕರ್ತಾದಿ ಕರ್ತನೆ, ಈ ಸಮಯದಲ್ಲಿ ನಿನ್ನನ್ನು ಸ್ವಾಗತ ಮಾಡ್ತಾ ಇದ್ದೇವೆ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ದೇವರೇ ನಿರ್ಮಿಸಿದಾತನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಸಾಧ್ಯವಾದವುಗಳೆಲ್ಲವನ್ನು ದೇವರೇ ಸಾಧ್ಯವಾಗಿ ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಶತೂರಿ ಕಲಮ ಮಮ ಮಮ ಯೇಸುವೇ ಹಲ್ಲೆಲೂಯಾ. ಸ್ತೋತ್ರ ಹಲ್ಲೆಲೂಯಾ. ವಿಕಲಮ ಮಮ ಪರಿಶುದ್ಧನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ನಿನ್ನ ಕೃಪೆಯನ್ನು ನೆನೆಸುವಾಗಲೆಲ್ಲ ಪೂರ್ಣ ಹೃದಯದಿಂದ ಆರಾಧಿಪೆ. ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ಅಂತರಾಳದಿಂದ ಸ್ತೋತ್ರ ಹೇಳುವೆ. ನಿನ್ನ ಕೃಪೆಯನ್ನು ನೆನೆಸುವಾಗಲೆಲ್ಲ ಹೃದಯದಿಂದ ಆರಾಧಿಪೆ. ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ಅಂತರಾಳದಿಂದ ಸ್ತೋತ್ರ ಹೇಳುವೆ. ದೀನನ ನೆನೆಸಿರುವೆ ಸ್ತೋತ್ರ ರಾಜ, ಉನ್ನತದಿಟ್ಟಿರುವೆ ಸ್ತೋತ್ರ ರಾಜ. ದೀನನ ನೆನೆಸಿರುವೆ ಸ್ತೋತ್ರ ರಾಜ, ಉನ್ನತದಲ್ಲಿಟ್ಟಿರುವೆ ಸ್ತೋತ್ರ ರಾಜ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲಾದಯ, ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲಾದಯ. ಸ್ತೋತ್ರಪ್ಪ ಸ್ತೋತ್ರಪ್ಪ ಆಯುಷ್ಯೆಲ್ಲ ನಿಮಗೆ ಸ್ತೋತ್ರಪ್ಪ. ಸ್ತೋತ್ರಪ್ಪ ಸ್ತೋತ್ರಪ್ಪ ಆಯುಷ್ಯೆಲ್ಲ ನಿಮಗೆ ಸ್ತೋತ್ರಪ್ಪ. ನಿನ್ನ ಕೃಪೆಯನ್ನು ನೆನೆಸುವಾಗಲೆಲ್ಲ ಹೃದಯದಿಂದ ಆರಾಧಿಪೆ. ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ಹೇಳುವೆ. ನನ್ನನ್ನು ಪ್ರೀತಿಸಲು ಆಗೋರ ಶಿಲುಬೆಲಿ ನಿನ್ ಪ್ರಾಣ ನೀಡಿರುವೆ ಸ್ತೋತ್ರ ಅಯ್ಯ. ನನ್ನ ಪಾಪ ಕ್ಷಮಿಸಿ ಭಯವೆಲ್ಲ ನೀಗಿಸಿ ಮಗನಾಗಿ ಮಾಡಿಕೊಂಡೆ ಸ್ತೋತ್ರ ಅಯ್ಯ. ನನ್ನನ್ನು ಪ್ರೀತಿಸಲು ಆಗೋರ ಶಿಲುಬೆಲಿ ನಿನ್ ಪ್ರಾಣ ನೀಡಿರುವೆ ಸ್ತೋತ್ರ ಅಯ್ಯ. ನನ್ನ ಪಾಪ ಕ್ಷಮಿಸಿ ಭಯವೆಲ್ಲ ನೀಗಿಸಿ ಮಗನಾಗಿ ಮಾಡಿಕೊಂಡೆ ಸ್ತೋತ್ರ ಅಯ್ಯ. ಯಾರಿಗೂ ಬೇಡವಾದ ನನ್ನ ಆಶೀರ್ವಾದ ನಿಧಿಯಾಗಿ ಮಾಡಿದೆ. ಯಾರಿಗೂ ಬೇಡವಾದ ನನ್ನ ಆಶೀರ್ವಾದ ನಿಧಿಯಾಗಿ ಮಾಡಿದೆ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲಾದಯ, ನಿನ್ನ ದಿನವೆಲ್ಲ
ಸ್ತೋತ್ರ ಹೇಳುವೆ. ಕಣ್ಣೀರ ಆವಿಯಲ್ಲಿ ನಾ ನಡೆಯುವಾಗಲೂ ಕೈ ಹಿಡಿದು ನಡೆಸಿರುವೆ ಸ್ತೋತ್ರಯ್ಯ. ಕಷ್ಟದ ಸಮಯದಲ್ಲಿ ಸಹಾಯವ ನೀಡಿ ಮೇಲೆ ಎತ್ತಿರುವೆ ಸ್ತೋತ್ರಯ್ಯ. ಕಣ್ಣೀರ ಆವಿಯಲ್ಲಿ ನಾ ನಡೆಯುವಾಗಲೂ ಕೈ ಹಿಡಿದು ನಡೆಸಿರುವೆ ಸ್ತೋತ್ರಯ್ಯ. ಕಷ್ಟದ ಸಮಯದಲ್ಲಿ ಸಹಾಯವ ನೀಡಿ ಮೇಲೆ ಎತ್ತಿರುವೆ ಸ್ತೋತ್ರವಯ್ಯ. ಕೊನೆಗೊಂಡ ಈ ನನ್ನ ಬಾಳಿಗೆ ಆರಂಭ ತಂದಿರುವೆ ಸ್ತೋತ್ರ ರಾಜ. ಕೊನೆಗೊಂಡ ಈ ನನ್ನ ಬಾಳಿಗೆ ಆರಂಭ ತಂದಿರುವೆ ಸ್ತೋತ್ರ ರಾಜ. ದಿನ ದಿನವೆಲ್ಲ ಸ್ತುತಿಸಿದರು ಸಾಲಾದಯ. ದಿನ ದಿನವೆಲ್ಲ ಸ್ತುತಿಸಿದರು ಸಾಲಾದಯ. ಸ್ತೋತ್ರಪ್ಪ ಸ್ತೋತ್ರಪ್ಪ ಎಲ್ಲ ನಿಮಗೆ ಸ್ತೋತ್ರಪ್ಪ 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 ಎಲ್ಲ ನಿಮಗೆ ಸ್ತೋತ್ರಪ್ಪ. ನಿನ್ನ ಕೃಪೆಯನ್ನು ನೆನೆಸುವಾಗಲೆಲ್ಲ ಪೂರ್ಣ ಹೃದಯದಿಂದ ರಾವಿದೆ. ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ಆಳದಿಂದ ಸ್ತೋತ್ರ ಹೇಳುವೆ. ಎಲ್ಲರೂ ಸೇರೋಣ. ನಿನ್ನ ಕೃಪೆಯನ್ನು ನೆನೆಸುವಾಗಲೆಲ್ಲ ಅಯ್ಯ ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ನಾతో మాట్లాడు ప్రభువా. నీవే మాట్లాడుమయ్యా. నాతో మాట్లాడు ప్రభువా. నీవే మాట్లాడుమయ్యా. నీవు పలికితే నాకు మేలయా. నీవు పలికితే నీ దర్శనమే నాకు చాలయా. నీ దర్శనమే నాకు చాలయా. నాతో మాట్లాడు ప్రభు.
వేదనలో ఆదరణిచ్చేది, నీ వాక్యమే స్వస్థత కలిగించేది. నా వేదనలో ఆదరణిచ్చేది, నీవు పలికితే నాకు మేలయా, నీవు పలికితే నాకు మేలయా, నీ దర్శనమే నాకు చాలయా. అందరూ కలిసి నీ దర్శనమే నాతో మాట్లాడు ప్రభువా, నీవే మాట్లాడుమయ్యా, నాతో మాట్లాడు ప్రభువా, నీవే మాట్లాడుమయ్యా. నీవు పలికితే నాకు మేలయా, నీవు పలికితే నాకు మేలయా, నీ దర్శనమే నాకు చాలయా. అయ్యా, నీ దర్శనమే, అయ్యా, నీ దర్శనమే. యేసయ్యా, నీవు పలికితే నాకు మేలయా, నీవు పలికితే నాకు మేలయా, నీ దర్శనమే నాకు చాలయా, నీ దర్శనమే నాకు చాలయా, నీ దర్శనమే నాకు చాలయా, నీ దర్శనమే నాకు చాలయా. పగలు ఇరుಳೆಲ್ಲ ನನ್ನಾನೆ ನಾಸಿ ಇದುವರೆಗೂ ನಡೆಸಿರುವೆ, ಹಗಲು ಇರುಳೆಲ್ಲ ನನ್ನಾನೆ ನಾಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರವಯ್ಯ, ಕೋಟಿ ಕೋಟಿ ಸ್ತೋತ್ರವಯ್ಯ, ಸ್ತೋತ್ರ ಸ್ತೋತ್ರವಯ್ಯ.
ಸಾಲದು ನನಗೆ, ಮಾತುಗಳು ಸಾಲದು ನಿನ್ನರಿಯಲು ನನಗೆ. ಈ ಜೀವನ ಸಾಕಾಗದು ಆಲೋಚನೆಗೂ ಎಟುಕದ ಮರ್ಮವ, ಈ ಉಚ್ಚನೆಗೂ ಪ್ರಕಟಿಸುವ ಜ್ಞಾನಿಯೇ. ಆಲೋಚನೆಗೂ ಎಟುಕದ ಮರ್ಮವ, ಈ ಉಚ್ಚನೆಗೂ ಪ್ರಕಟಿಸುವ ಜ್ಞಾನಿಯೇ. ಮನಸಾರೆ ನಾನಿನ್ನ ಸ್ತುತಿಸುವೆ, ಎಲ್ಲರೂ ಕರಗಳು ತಡೆದೇಣ. ಜೀವ ಇರುವ ಕಾಲವೆಲ್ಲ ಮನಸಾರೆ, ಯೇಸಯ್ಯ ಮನಸಾರೆ ನಾನಿನ್ನ ಸ್ತುತಿಸುವೆ. ಆಮೆನ್. ಮನಸಾರೆ ನಾನಿನ್ನ ಸ್ತುತಿಸುವೆ. ಜೀವ ಇರುವ ಕಾಲವೆಲ್ಲ ಪ್ರತಿಭ್ರೇಣ ಮನಸಾರೆ ನಾನಿನ್ನ ಸ್ತುತಿಸುವೆ. ಜೀವ ಇರುವ ಕಾಲವೆಲ್ಲ ಮನಸಾರೆ ನಾನಿನ್ನ ಸ್ತುತಿಸುವೆ. ಕಾಲವೆಲ್ಲ ಜೀವ ಇರುವ ಕಾಲವೆಲ್ಲ, ಜೀವ ಇರುವ ಕಾಲವೆಲ್ಲ, ಎಲ್ಲರೂ ಸೇರಿ ಜೀವ ಇರುವ ಕಾಲವೆಲ್ಲ ಪ್ರತಿಭ್ರೇಣ. ಜೀವ ಇರುವ ಕಾಲವೆಲ್ಲ, ಜೀವ ಇರುವ ಕಾಲವೆಲ್ಲ ಮನಸಾರೆ ನಾನಿನ್ನ ಸ್ತುತಿಸುವೆ. ಜೀವ ಇರುವ ಆಮೆನ್. ಮನಸಾರೆ ನಾನಿನ್ನ ಸ್ತುತಿಸುವೆ. ಗ್ಲೋರಿ ಅಯ್ಯ ಮನಸಾರೆ ನಾನಿನ್ನ ಸ್ತುತಿಸುವೆ. ಜೀವ ಇರುವ ಆಮೆನ್. ಮನಸಾರೆ ಜೀವ ಇರುವ ಮನಸಾರೆ ನಾನಿನ್ನ ಸ್ತುತಿಸುವೆ. ಜೀವ ಇರುವ ಕಾಲವೆಲ್ಲ ಮನಸಾರೆ ಜೀವ ಇರುವ ಅಯ್ಯ ಮನಸಾರೆ ಅಯ್ಯ ಜೀವ ಇರುವ ಯೇಸಯ್ಯ ಜೀವ ಇರುವ ಆಮೆನ್. ಜೀವ ಇರುವ ಜೀವ ಇರುವ ಸ್ತೋತ್ರ. ಮನಸಾರೆ ನಾನಿನ್ನ ಸ್ತುತಿಸುವೆ. ಜೀವ ಇರುವ ಕಾಲವೆಲ್ಲ ಪ್ರತಿಭ್ರೇಣ ಮನಸಾರೆ ನಾನಿನ್ನ ಸ್ತುತಿಸುವೆ. ಗ್ಲೋರಿ ಯೇಸಯ್ಯ ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯ. ನನ್ನೇಸುವೆ ನೀವಲ್ಲೇವ, ಮನಸಾರೆ ನಾನಿನ್ನ ಸ್ತುತಿಸುವೆ. ನನ್ನೇಸುವೆ ನೀವಲ್ಲೇವ, ಮನಸಾರೆ ನಾನಿನ್ನ ಸ್ತುತಿಸುವೆ. ಮನಸಾರೆ
ಜೀವ ಇರುವ ಕಾಲವೆಲ್ಲ ನಾ ಇದುವರೆಗೂ ಕಾಣದ ಪ್ರೀತಿಯೇ ನಾ ಕೇಳದೆ ಸಿಕ್ಕ ಐಶ್ವರ್ಯವೇ ನನ್ನೇಸುವೆ ನೀ ಒಳ್ಳೆಯ ಮನಸಾರೆ ನಾನಿನ್ನ ಸ್ತುತಿಸುವೆ ನನ್ನೇಸುವೆ ನೀ ಒಳ್ಳೆಯ ಮನಸಾರೆ ನಾನಿನ್ನ ಸ್ತುತಿಸುವೆ ಮನಸಾರೆ ನಾನಿನ್ನ ಸ್ತುತಿಸುವೆ ಜೀವ ಇರುವ ಕಾಲವೆಲ್ಲ ಮನಸಾರೆ ನಾನಿನ್ನ ಸ್ತುತಿಸುವೆ ಜೀವ ಇರುವ ಕಾಲವೆಲ್ಲ ಮನಸಾರೆ ನಾನಿನ್ನ ಸ್ತುತಿಸುವೆ ಜೀವ ಇರುವ ಕಾಲವೆಲ್ಲ ಜೀವ ಇರುವ ಕಾಲವೆಲ್ಲ ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಯಾವ ಪ್ರತಿ ವಿಷಯದಲ್ಲಿ ಕೂಡ ನಮ್ಮ ಜೊತೆಯಾಗಿದ್ದುಕೊಂಡು ನಮ್ಮ ನಡೆಸಲು ಶಕ್ತಿನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಎಸೆಯ ಪ್ರಾರಂಭದಿಂದ ಅಂತ್ಯದವರೆಗೂ ನೀನು ನಡೆಸಲು ಬನ್ನಿರಿ ದೇವರೇ. ನಿನ್ನ ನಾಮ ಮಹಿಮೆಗಾಗಿ ದೇವರೇ ಸಪ ಕರ್ತಾದಿ ಕರ್ತನ ದೇವರೇ, ಈ ಪ್ರಾರ್ಥನೆಯಲ್ಲಿ ದೇವರೇ ಸಪ ಜಯಪ್ರದವಾಗಿ ನಡೆಸಿದಕ್ಕಾಗಿ ಸ್ತೋತ್ರ. ಮತ್ತು ದೇವರೇ ಕರ್ತಾದಿ ಕರ್ತನೆ, ನೀನೇ ದೇವರೇ ಸಪ ಈ ದಿನವೂ ದೇವರೇ ಸಪ ನೇಮಿಸಿದ ದಿನವಾಗಿದೆ. ನೀನು ನಮ್ಮ ಜೊತೆಗೆ ಇದ್ದುಕೊಂಡು ದೇವರೇ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾ ಬರುವ ವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಆರಾಧನೆ ನಾಯಕನಾಗಿದ್ದುಕೊಂಡು ನಮ್ಮ ನಡೆಸಿದಾತನು ದೇವರೇ, ನಮ್ಮನ್ನು ಬಲಪಡಿಸಿದಾತನು, ನಮ್ಮ ಜೀವಿತದಲ್ಲಿ ದೇವರೇ ಮೇಲನ್ನು ಉಂಟು ಮಾಡಿದ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಪ್ರತಿ ವಿಷಯದಲ್ಲಿ ಕೂಡ ಜಯಪ್ರದವಾಗಿ ನಮ್ಮನ್ನು ನಡೆಸಲು ಶಕ್ತನೇ ಏಸಯ್ಯ ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಸ್ತೋತ್ರಂ 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 ಏಸಯ್ಯ ನೀನೇ ಕರ್ತನೆ, ನಮ್ಮ ಜೊತೆ ಇದ್ದು ನಮ್ಮನ್ನು ಬಲಪಡಿಸಿ ನಡೆಸುವಾತನಾಗಿದೆಯಾ ದೇವರ. ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮನ್ನು ನಡೆಸಲು ಬಂದಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಯೇಸುವೇ, ನಿನ್ನ ಮಹಿಮೆಯ ಮೇಘವು ಅಯ್ಯ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ದೇವರೇ. ನಿನ್ನ ಮಹಿಮೆಯ ಮೇಘವು ದೇವರೇ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಪ್ರತಿ ವಿಷಯದಲ್ಲಿ ದೇವರೇ ನೀನೇ ಮುಂದೆ ಇದ್ದುಕೊಂಡು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಈ ಆರಾಧನೆಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯ ದೇವರೇ. ಆಮೆನ್ ಆಮೆನ್ ಆಮೆನ್. ಸ್ತೋತ್ರಂ ಹಲ್ಲೆಲೂಯಾ. ಓಕೆ, ಜನರು ಸಂತೋಷವಾಗಿದ್ದಾರೆ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಸಂತೋಷ ಪಡಬೇಕು. ಓಕೆ, ಅದೇ ರೀತಿ ತೆಗಿರು ವಾಕ್ಯ ಓದುವಾರ ಹೇಳಿದ ವಾಕ್ಯನ ಮತ್ತೆ ಇವತ್ತು ಹೇಳ್ತಾನೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 9ನೇ ವಚನ. ಬೇಗ ಓದೋಣ. ಹಾಗೆ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಸರಿ, ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ. ಕರ್ತನೇ, ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ದೇವರೇ. ಮಾತನಾಡುವವನು ನಾನಲ್ಲ ದೇವರೇ, ನನ್ನ ಮೂಲಕ ನೀನಿದ್ದುಕೊಂಡು ಮಾತನಾಡಿ ನಮ್ಮನ್ನು ಬಲಪಡಿಸಿ ದೇವರೇ ಸಪ
ವಾಕ್ಯದನುಸಾರವಾಗಿ ಮುಂದೆ ಸಾಗಲು ಕೃಪೆ ತೋರಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದವಾರ ಯಾವಾಗ ಕೇಳಿದೆ ಹೇಳ್ರಿ ನಾನು? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಬೇಡಿಕೊಳ್ಳಿರಿ ನಿಮಗೆ, ಎಲ್ಲ ಹೇಳ್ರಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಕೈ ಕೊಟ್ಟು ಹೇಳು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಯಾಕೆ ದೇವರನ್ನ ಬೇಡ್ಕೊಳ್ಬೇಕಂತ ಹೇಳಿದೆ ನಾನು ಹೋದವಾರ? ದೇವರಿಗೆ ಅಸಾಧ್ಯವು ಒಂದು ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾದಿದೆ, ಆದರೆ ದೇವರಿಗೆ ಒಂದು ಕೂಡ ಅಸಾಧ್ಯವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಗಮನಿಸಿರಿ ಪ್ರೀತಿಯುಳ್ಳ ದೇವ ಜನರೇ, ಬೇಡಿಕೊಳ್ಬೇಕಂತ ನಾವು ನೋಡಿದಿವಲ್ಲ. ಯಾಕೋಬನ್ ಏನ್ ಬೇಡ್ಕೊಂಡ? ಯಾಕೋಬನ್ ಏನ್ ಬೇಡ್ಕೊಂಡ ಹೇಳ್ರಿ? ಆಶೀರ್ವಾದದಲ್ಲಿ ಯಾಕೋಬನ ಜೀವ ಅಡಗಿತ್ತು. ಹಲ್ಲೆಲೂಯಾ. ಯಾಕೋಬನ ಸ್ಥಿತಿಗತಿ ಅಡಗಿತ್ತು. ಹಲ್ಲೆಲೂಯಾ. ಯಾಕೋಬನ್ ಏನ್ ಬೇಡ್ಕೊಂಡ ಹೇಳ್ರಿ? ಆಶೀರ್ವಾದ ಬೇಡ್ಕೊಂಡ. ಮತ್ತೆ ಸೊಲೊಮನ್ ಏನ್ ಬೇಡ್ಕೊಂಡ? ಸೊಲೊಮನ್ ಏನ್ ಬೇಡ್ಕೊಂಡ? ಜ್ಞಾನ ಬೇಡ್ಕೊಂಡ. ಯಾಕೆ? ಇದ್ದ ಆಶೀರ್ವಾದವನ್ನು ಉಳಿಸಿಕೊಳ್ಳಲು ಜ್ಞಾನವನ್ನು ಬೇಡಿಕೊಂಡ. ಹಲ್ಲೆಲೂಯಾ. ಓಕೆ, ಅದಾದ್ಮೇಲೆ ಕಳ್ಳನು, ಲಾಸ್ಟ್ ಜಸ್ಟ್ ಹೇಳುವುದೇ ನಾನು ಮುಂದಕ್ಕೆ. ಕಳ್ಳ, ಯಾಕಳ್ಳ? ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದಾಗ ಆ ಸೈಡ್ ಈ ಸೈಡ್ ಇಬ್ಬರು ಕಳ್ಳರನ್ನ ಶಿಲುಬೆಗೆ ಹಾಕಿದ್ರು. ಅಂದ್ರೆ ಶಿಲುಬೆ ಹಾಕಿದ್ರೆ ಅವ್ರಿಗೆ ಮೊಳೆ ಹೊಡೆದಿಲ್ಲ, ಅವ್ರಿಗೆ ಆ ಥರ ಬರೆದಿಲ್ಲ ಬೈಬಲಲ್ಲಿ. ಗಮನಿಸ್ರಿ, ಅವ್ರಿಬ್ಬರನ್ನ ನೇತು ಹಾಕಿರುವಾಗ ಅವರಲ್ಲಿ ಒಬ್ಬ ಕಳ್ಳ ಏನ್ ಮಾಡ್ದಳ್ರಿ? ಸ್ವಾಮಿ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಏನ್ ಮಾಡು? ನೆನೆಸಿಕೊ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಏನ್ ಮಾಡ್ದಳ್ರಿ? ಇವತ್ತೇ ನೀನು ನನ್ನ ಸಂಗಡ ಪರದೈಸಿಯಲ್ಲಿರುವೆ. ಹಲ್ಲೆಲೂಯಾ. ಅಂದ್ರೆ ನಾವು ಬೇಡಿಕೊಳ್ಳೋದಕ್ಕಿಂತಲೂ ಯೋಚಿಸಿಕೊಳ್ಳೋದಕ್ಕಿಂತಲೂ ದೇವ್ರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಾನು ಹೋದವಾರ ಅತ್ಯಧಿಕವಾದ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೋಬನು ಆಶೀರ್ವಾದ ಬೇಡಿಕೊಂಡ್ರೆ ದೇವರು ಯಾಕೋಬನಿಗೆ ಇಸ್ರಾಯೇಲ್ನಾಗಿ ಮಾರ್ಪಡಿಸಿದನು. ಆಮೇನ್. ನೋಡ್ರಿ, ಸೊಲೊಮೋನು ಜ್ಞಾನ ಬೇಡಿಕೊಂಡ್ರೆ ದೇವರು ಸೊಲೊಮೋನಿಗೆ ಜ್ಞಾನ ಕೊಡುವುದು ಮಾತ್ರವಲ್ಲದೆ ಐಶ್ವರ್ಯ ಮತ್ತು ಘನತೆಯನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ನೋಡ್ರಿ, ಈ ವ್ಯಕ್ತಿ ನೀನ್ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾನು ನೆನೆಸಿಕೊ ಅಂದ. ದೇವರು ಅನ್ನದ, ಇವತ್ತೇ ನೀನ್ ನನ್ನ ಸಂಗಡ ಇರ್ತೀಯ. ಯಾಕಂದ್ರೆ ಈ ಬಹು ಘೋರವಾದ ಶಿಲುಬೆಯ ಮರಣದಲ್ಲಿ ಇದೆಯಾ ನೀನು, ಆದ ಕಾರಣ ನೀನೇನ್ ಮಾಡ್ತೀಯ? ಸಾಯ್ತೀಯ. ಸತ್ತ ಮೇಲೆ ನರಕಕಾಲ ನೀನು ಎಲ್ಲಿಗೆ? ರೆಸ್ಟ್ ಪ್ಲೇಸ್ಗೆ, ಪರದೇಶಿಯಲ್ಲಿರ್ತೀಯ ಅಂತ ಹೇಳ್ದ. ಹಲ್ಲೆಲೂಯಾ. ಈಗ ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು ಅಂತ ಹೇಳಿ ಇಷ್ಟೆಲ್ಲ ನಾವು ವಾಕ್ಯ ನೋಡಿದೀವಿ ಅಲ್ಲ. ಮತ್ತೆ ಬರೋ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಒಂದ್ಸಾರಿ ಓದೋಣ. ಬೇಗ ಓದ್ರಿ. ಇಲ್ಲಿ ಕೂಡ ಅದೇ ಮಾತು ಹೇಳ್ತ ನೋಡ್ರಿ. ಯಾವಾಗಲೂ ಕೂಡ ಒಂದು ಸಾರಿ 7 ದಿನ ಓಕೆ ಅಂತಾರ, 2 ಸಾರಿ 7 ದಿನ ಬೇಗ ನಂಬ್ತಾರ. ನೋಡ್ರಿ, ಕೆಲಸ ನೀವು ಒಂದ್ಸರಿ ಹೇಳಿದ್ರೆ ಕೇಳಕಲ್ಲ, ಮಾತ್ಮತಿ ಕೇಳ್ತೀಯ. ಕೆಲವೊಬ್ರು ಮಾತ್ಮತಿ ಕೇಳಿ ಕೆಲಸ ಮಾಡ್ತಿರ್ತಾರ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸು ಸ್ವಾಮಿ ಇಲ್ಲಿ ಕೂಡ ಭಕ್ತನ ಮೂಲಕ ಬರಿಸ್ತಾ ಹೇಳ್ತದೇನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಎಲ್ಲರೂ ಕೂಡ ಹೇಳ್ರಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹಲ್ಲೆಲೂಯಾ. ಈ ಮಾತನ್ನು ಮನುಷ್ಯರು ಹೇಳ್ತಾ ಇಲ್ಲ, ಈ ಮಾತನ್ನು ಯಾರು ಹೇಳ್ತಿದ್ರೆ ಹೇಳ್ರಿ? ದೇವರು ಹೇಳಿದ ಮಾತನ್ನು ಭಕ್ತನು ಬರಿತಾ ಇದ್ದಾನೆ. ಈಗ ಒಂದು ಮಾತು ಹೇಳ್ತೀನಿ. ಯೇಸು ಸ್ವಾಮಿ, ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಆತನ್ನ ಶಿಲುಬೆಗೆ ಹಾಕಿದ್ರು. ಅದಕ್ಕಿಂತ ಮುಂಚೆ ಮತ್ತಾಯ ಯೇಸುವಿಗೆ ಏನಾಗಿದೆ ಹೇಳ್ರಿ? ಶಿಷ್ಯನಾಗಿದೆ. ಯೇಸುವಿಗೆ ಏನಾಗಿದೆ? ಮತ್ತಾಯನೋ ಶಿಷ್ಯನಾಗಿದೆ. ಅವಾಗ ಯೇಸು ಸ್ವಾಮಿ ಜೊತೆಗಿದ್ದಾಗನೇ ಈ ಮತ್ತಾಯ ಬರೋ ಸುವಾರ್ತೆ ಬರ್ದಾರ? ಯೇಸು ಸ್ವಾಮಿ ಜೊತೆಗಿದ್ದಾಗನೇ ಮತ್ತಾಯ ಬರೆದ ಸುವಾರ್ತೆ ಬರ್ದಾನ ಮತ್ತಾಯ? ಇದನ್ನು ಮತ್ತಾಯ ಇಲ್ವಾ ಬರ್ದಿರೋದು? ಅದಕ್ಕೋಸ್ಕರ ಮತ್ತಾಯ ಬರೆದ ಸುವಾರ್ತೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈಗ ಗಮನಿಸೋಣ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟು ಆಮೇಲೆ ಆತನು ತಿರುಗಿ ಎದ್ದು ಮತ್ತು 500ಮ ದಿನದಲ್ಲಿ, ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಪರಿಶುದ್ಧಾತ್ಮನು ಹೊಂದಿಕೊಂಡು ಆಮೇಲೆ ಕೆಲವು ವರ್ಷಗಳಲ್ಲಿ ಈ ವಾಕ್ಯವನ್ನು ಬರೆದಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತನ್ನು ಮತ್ತಾಯನ್ ಏನ್ ಮಾಡಿಲ್ಲ ಹೇಳ್ರಿ? ಮರೆತಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಮಾತನ್ನು ಲೂಕ ಏನು ಮಾಡಿಲ್ಲ ಹೇಳ್ರಿ? ಮರೆತಿಲ್ಲ. ಹಲ್ಲೆಲೂಯಾ. ಆದ್ರೆ ಹೋದ ವಾರ ಹೇಳಿದ ವಾಕ್ಯ ಈ ವಾರಕ್ಕೆ ಮರ್ತೋಗ್ಬಿಡ್ತೀವಿ ನಾವು. ಏನ್ ಮಾಡ್ಬಿಡ್ತೀವಿ? ಹೋದ ವಾರ ಹೇಳಿದ ವಾಕ್ಯನ ಈ ವಾರಕ್ಕ ಟುಸ್ ಅಂದ್ಬಿಡ್ತೀವಲ್ಲ. ಬಹಳ ಜನರಂಗೆ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ನಾವೆಲ್ಲರೂ ಕೂಡ ವಾಕ್ಯವನ್ನು ನೆನ್ಪಿಟ್ಕೊಳ್ಬೇಕು. ಆಮೇನ್.
ನೋಡ್ರಿ, ಅವ್ರು ನೆನಪಿಟ್ಕೊಂಡಿರೋಕ್ಕೋಸ್ಕರ, ಮತ್ತಾಯನು ಯೇಸು ಸ್ವಾಮಿ ಹೇಳಿದ ಮಾತನ್ನು ನೆನಪಿಟ್ಕೊಂಡಿರೋಕ್ಕೋಸ್ಕರ, ಈ ಸುವಾರ್ತೆಯಲ್ಲಿ ಈ ರೀತಿ ಬರೆದಿರೋಕ್ಕೋಸ್ಕರ ಇವತ್ತು ಈ ವಾಕ್ಯದ ಮೂಲಕ ನಾವು ಧೈರ್ಯವಂತ ಇದ್ದೇವೆ. ಆಮೆನ್, ಹಲ್ಲೆಲೂಯಾ. ಇಲ್ಲ ಮತ್ತೆ ಈ ಮಾತು ಬರ್ದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಹೇಳ್ರಿ? ಇದ್ರ ಮೇಲೆ ನಮಗೆ ಭರವಸೆ ಇರ್ತಿರ್ಲಿಲ್ಲ. ಹಲ್ಲೆಲೂಯಾ. ದೇವರ ಮೇಲೆ ಭರವಸೆ ಬರ್ತಾ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಏನ್ ಮಾಡ್ತಾನೆ? ಹೊಂದುತ್ತಾನೆ. ಆಮೆನ್, ಹಲ್ಲೆಲೂಯಾ. ಇದು ಧೈರ್ಯ ಕೊಡುತ್ತಾ ಅಥವಾ ಅಧೈರ್ಯ ಪಡಿಸ್ತಿ? ಮಾತಾಡ್ರಿ. ಇದು ಧೈರ್ಯ ಕೊಡುತ್ತಾ ನಮಗೆ ಅಧೈರ್ಯ ಪಡಿಸ್ತಾ? ಏನ್ ಮಾಡ್ತೆ? ಹೋಗಿ ಇವ ನೋಡ್ರಿ ಬಹಳ ಕಷ್ಟದ ಅನ್ಕೊಡ್ರಿ. ಹೋಗಿ ಆತನ ಹತ್ರ ಕೇಳಿ ಏನಾದ್ರು ಸಹಾಯ ಮಾಡ್ತಾನಂದ್ರೆ ಧೈರ್ಯ ಬರ್ತಿಲ್ಲ ನಾನು ಕಷ್ಟದಲ್ಲಿ ನನಗೆ. ದೊಡ್ಡ ರೋಗ ಇರುತ್ತೆ ಅನ್ಕೊಟ್ಟು ಯಾರಿಗನ, ಈ ಡಾಕ್ಟರ್ ಸರಿಯಾಗಿ ನೋಡ್ತಾ ಇಲ್ಲ, ಅಲ್ಲಿ ಇನ್ನೊಬ್ಬ ಡಾಕ್ಟರ್ ಆತನ ಹತ್ರ ಹೋಗಿ ಚೆನ್ನಾಗಿ ನೋಡ್ತಾನಂದ್ರೆ ಈ ವ್ಯಕ್ತಿ ರೋಗದಲ್ಲಿ ವ್ಯಕ್ತಿ ಏನ್ ಬರ್ತಾ ಹೇಳ್ರಿ? ಧೈರ್ಯ ಬರುತ್ತೆ. ಯಾಕೆ? ಅಲ್ಲಿಗೆ ಹೋದ್ರೆ ನನಗೆ ಬಿಡುಗಡೆ ಸಿಗುತ್ತೆ, ಸ್ವಸ್ಥತೆ ಸಿಗುತ್ತೆ, ಅದ್ಭುತ ಆಗುತ್ತೆ ಅಂತ ಹೇಳಿ ಏನ್ ಮಾಡ್ತಾನೆ ಹೇಳ್ರಿ? ಹೋಗ್ತಾನೆ. ಅಂದ್ರೆ ಹೋಗೋದಕ್ಕೆ ಅರ್ಥ ಏನು? ಹೇಳ್ಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಈ ಹೇಳೋ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಏನ್ ಮಾಡಿರ್ಬೇಕು ಹೇಳ್ರಿ? ನೆನಪಿಟ್ಕೊಂಡಿರ್ಬೇಕು. ಏನ್ ಮಾಡಿರ್ಬೇಕು? ನೆನಪಿಟ್ಕೊಂಡಿರ್ಬೇಕು. ಅದೇ ರೀತಿಯಲ್ಲಿ ಇವತ್ತು ನಾವು ಈ ವಾಕ್ಯ ಕೇಳುವ ಎಲ್ಲರೂ ತಿಳ್ಕೊಂಡ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಬೇಕಂತೇಳಿ ವಾಕ್ಯ ಹೇಳ್ತದೆ. ನಾವು ಬೇಡಿಕೊಳ್ಬೇಕಂತ ಹೇಳ್ತೇವೆ. ಓಕೆ, ಅಬ್ರಹಾಮನು ದೇವರ ಸ್ವರ ಕೇಳಿ ಬಂದಲ್ಲ, ಅವ್ರ ಮೊಮ್ಮಗ ಯಾಕೋಬನ್ ಏನ್ ಮಾಡ್ದ ಹೇಳ್ರಿ? ರಾತ್ರಿಯ ವೇಳೆಯಲ್ಲಿ ಯಬೋಕ್ ಹೊಳೆಯನ್ನು ದಾಟಿ ಪೆನಿಯೇಲ್ ಎಂಬ ಸ್ಥಳದಲ್ಲಿ ದೇವರ ಹತ್ರ ಬೇಡಿಕೊಂಡ. ಏನ್ ಮಾಡ್ದಾನೆ ಹೇಳ್ರಿ? ಎಷ್ಟು ಜನ ಇದ್ರಲ್ಲಿ ಯಾಕೋಬನ ಜೊತೆ? ಯಾಕೋಬ ಒಬ್ಬನೇ ಆತನು ಒಂಟಿಗನಾಗಿ ನಿಂತಿರಲು ಏನಾಯ್ತಂತೆ? ದೇವರು ಯಾರೋ ಒಬ್ಬ ಮನುಷ್ಯನಂತ ಬರುತ್ತಲ್ಲಿ. ಹಲ್ಲೆಲೂಯಾ. ಬಂದು ಆತನ ಹತ್ರ ಬೆಳಗಾಗುವ ತನಕ ಹೋರಾಡಿದನಂತ ವಾಕ್ಯ ನೋಡುತ್ತೇವೆ. ಈಗ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಷಯ ಏನಂದ್ರೆ, ಯಾಕೋಬನು ಬೇಡಿಕೊಂಡ, ಮತ್ತೆ ಸೊಲೊಮೋನು ಬೇಡಿಕೊಂಡ, ಮತ್ತೆ ಇನ್ಯಾರು ಬೇಡಿಕೊಂಡ್ರು? ನಾನು ಹೇಳಿದಲ್ಲ, ಕಳ್ಳ ಬೇಡಿಕೊಂಡ ಇಲ್ಲ. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾನು ನೆನೆಸ್ಕೊಂಡ್ರೆ ಬೇಡಿಕೊಂಡ ಇಲ್ಲ. ರೈಟ್. ಈಗ ಗಮನಿಸ್ರಿ, ಎಲ್ಲಿ ಬೇಡಿಕೊಳ್ಬೇಕು ನಾವು? ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದಂದೈತೆ. ಮಾರ್ಕೆಟ್ನಾಗ ಹೋಗಿ ಸಮಾಧಾನ ಕೊಡಂದ್ರೆ ಬರ್ತಾ? ಈಗ ಗಮನಿಸ್ರಿ ಜನರೇ, ದೇವ್ರ ವಾಕ್ಯ ಹೇಳ್ತೇವೆ ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು ಅಂತೇಳಿ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಅಂತೇಳಿ ವಾಕ್ಯ ನೋಡ್ತೇವೆ. ಎಲ್ಲಿ ಬೇಡಿಕೊಳ್ಳಬೇಕು? ತೆಗಿರಿ ವಾಕ್ಯ ಓದೋಣ. ಕೀರ್ತನೆ 34ನೇ ಅಧ್ಯಾಯ 10ನೇ ವಚನ ವಾಕ್ಯ ಓದೋಣ. ಕೀರ್ತನೆ 34:10 ಓದ್ರಿ. ನೋಡ್ರಿ, ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಭಕ್ತನ ಹೇಳ್ತಾನೆ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಹೊಟ್ಟೆಗಿಲ್ಲದೆ ಹಸಿದಾವು ಅದ್ರ ಅರ್ಥ ಏನು? ಪ್ರಾಯದ ಸಿಂಹಗಳು. ಮಾತು ಹೇಳ್ತೀನಿ ಅಣ್ಣ, ನಿನ್ ಬಾ. ಇವರಿಬ್ಬರದ ಯಾರಿಗೆ ಐತೆ ಹೇಳಿ ಪ್ರಾಯ? ಇವರಿಬ್ಬರದ ಬಲ ಯಾರಿಗೆ ಐತೆ ಹೇಳ್ರಿ? ಈಗ ಗಮನಿಸ್ರಿ, ಅಣ್ಣ ಅದನ ಈತದನ ವಾಕ್ಯ ಹೇಳ್ಕೊತ ಪ್ರಾಯದ ಸಿಂಹಗಳು. ಒಂದು ಮಾತು ಹೇಳ್ತೀನಿ, ಈಗ ಅತಿ ಹೆಚ್ಚು ಈತ ಮುಂದೆ ಕಷ್ಟಪಡಬಹುದಾ, ಅಣ್ಣ ಕಷ್ಟಪಡಬಹುದಾ? ವಾಕ್ಯ ಏನ್ ಗೊತ್ತಾ? ಇವ್ರು ಹಸ್ಕೊಂಡ್ರೆ ಅಂತ ಹೇಳ್ತಿಲ್ಲ ಅಲ್ಲಿ ವಾಕ್ಯ ಹೇಳ್ದ, ಪ್ರಾಯದ ಸಿಂಹಗಳಾದರೋ, ಅಂದ್ರೆ ಬಲಿಷ್ಠವಾದ ಸಿಂಹಗಳು, ಯವ್ವನ ಕಾಲದಲ್ಲಿ ವಯಸ್ಸಿರುವ ಸಿಂಹಗಳಾದರೋ ಹೊಟ್ಟೆಗಿಲ್ಲದೆ ಹಸಿದಾವು ಅಂತ ಹೇಳುತ್ತೆ. ಹಲ್ಲೆಲೂಯಾ. ಅಂದ್ರೆ ಎಲ್ಲ ಬಲ ಇದ್ರು ಕೂಡ ಸಿಂಹಗಳ ಹಸಿಬಹುದು. ಮಾತು ಹೇಳ್ತೀನಿ, ಬಲಿಷ್ಠವಾದ ಸಿಂಹಗಳು ಏನ್ ಮಾಡ್ತಾವ್ರಿ? ಎಷ್ಟು ವೇಗವಾಗಿ ಬೇಕಾದ್ರೂ ಓಡ್ತವೆ, ಎಷ್ಟು ಬಲವಾಗಿ ಬೇಕಾದ್ರೂ ಓಡಾಡ್ತವೆ, ಓಡಿ ಹೋಗಿ ಭೇಟಿ ಆಡ್ತವೆ. ಆದ್ರೆ ಬಲಹೀನವಾದ ಸಿಂಹಗಳು ಏನ್ ಮಾಡ್ತೇವಲ್ರಿ? ಏನ್ ಮಾಡ್ತೇವೆ? ಹಾಕಲ್ಲ. ಈಗ ಮನುಷ್ಯನ ಜೀವಿತ ಕೂಡ ಹೋಲಿಸ್ಕೊಂಡ್ರೆ ಗಮನಿಸ್ರಿ, ವಯಸ್ಸಿದಾಗ ಏನ ಬಹಳ ಕಷ್ಟಪಟ್ಟಿ, ಇವಾಗಲೂ ಕೂಡ ಪಡ್ತದೀ ಇಲ್ಲ ಅಂತೇಳಿ, ಬಟ್ ಆದ್ರೆ ಅವ ಪಟ್ಟಂಗ ಆಗ್ತಾ ಇಲ್ಲ ಈಗ ಅಲ್ಲ. ಆದ್ರೆ ಈಗ ನಿಂಗಿನ ಡಬಲ್ ಮಾಡ್ಬೋದು. ಇವಾಗ ವಯಸ್ಸಿದ್ದ ಕಷ್ಟಪಟ್ಟಷ್ಟು ಆಮೇಲೆ ಕಷ್ಟಪಡಕ್ ಆಗ್ತಿಲ್ಲ, ಯಾರೇ ಆಗ್ಲಿ, ಮನುಷ್ಯನ ಜೀವಿತ ಅಷ್ಟೇ. ಈಗ ಗಮನಿಸ್ರಿ, ಅದೇ ರೀತಿಯಲ್ಲಿ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರು. ಹಲ್ಲೆಲೂಯಾ. ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತವಾದ ಪ್ರಾಯವುಳ್ಳಂತ ಸಿಂಹಗಳಾದ್ರೂ ಕೂಡ ಹೊಟ್ಟೆಗಿಲ್ಲದೆ ಹಸಿದಾವು. ಅಂದ್ರೆ ಬೇಟೆಯಾಡುವುದಕ್ಕೆ ಸಾಮರ್ಥ್ಯ ಇದ್ರು ಮತ್ತು ಎಷ್ಟು ವೇಗವಾಗಿ ಓಡೋದಕ್ಕೆ ಸಾಮರ್ಥ್ಯ ಇದ್ರು, ಅವು ಹಸಿದ್ದವೆ. ಆದರೆ ಅಲ್ಲಿ ವಾಕ್ಯ ಹೆಂಗೆ ಹೇಳ್ತಲ್ಲ, ಆತನ ಸನ್ನಿಧಿಯಲ್ಲಿ ಬೇಡಿಕೊಂಡವರಿಗೆ ಏನಂತೆ? ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ಭಕ್ತನ ಹೇಳುವ ಮಾತಂದ್ರೆ, ನಮಗೆ ಪ್ರಾಯ ಇದ್ದಾಗ ನಾವು ಕೆಲವು ಸಾರಿ ಹಸಿಕೊಳ್ಬಹುದು, ಆದ್ರೆ ದೇವರ ಸನ್ನಿಧಿಯಲ್ಲಿ ಪ್ರತಿಯೊಬ್ಬನು ಬೇಡಿಕೊಂಡಾಗ ಅವನೇನ್ ಮಾಡ್ತಾನಂತೆ? ಹಸಿಯುವುದಿಲ್ಲ ಅಂತೆ. ಹಲ್ಲೆಲೂಯಾ. ದೇವರು ಎಲ್ಲವನ್ನು ಒದಗಿಸಿ ಕೊಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಎಲ್ಲಿ ಬೇಡಿಕೊಳ್ಬೇಕು ಹೇಳ್ರಿ ನಾವು? ಯೆಹೋವನ ಸನ್ನಿಧಿಯಲ್ಲಿ. ಎಲ್ಲಿ ಬೇಡಿಕೊಳ್ಬೇಕು ನಾವು?
ಎಲ್ಲಿ ಬೇಡಿಕೊಳ್ಬೇಕು? ಮಾತಾಡ್ರಿ. ಎಲ್ಲಿ ಬೇಡಿಕೊಳ್ಬೇಕು? ನಾವೆಲ್ಲರೂ ಎಲ್ಲಿ ಬೇಡಿಕೊಳ್ಬೇಕು? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಂಡ ಪ್ರತಿಯೊಬ್ಬನು ಹೊಂದುತ್ತಾನೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಬೇಕು. ಎಲ್ಲಿ ಬೇಡಿಕೊಳ್ಬೇಕು ನಾವು? ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವುದೇ ಕಾರಣಕ್ಕೂ ಏನಾಗಲ್ಲಂತೆ, ಕಡಿಮೆ ಆಗ್ತಿಲ್ಲಂತೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಲ್ಲ, ಯಾವ ಮೇಲಿಗೂ ಕಡಿಮೆ ಆಗೋದೇ ಇಲ್ಲ. ಆಮೆನ್. ನಾವು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋ, ಆದ್ರೆ ನಮಗೆ ದೇವರ ಸನ್ನಿಧಿ ಬೇಡ, ನಾವು ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡ್ತೀನಿ. ಬಹಳ ಜನರು ಇವತ್ತು ತಿಳ್ಕೊಳ್ಳೋಣ, ಪ್ರೀತಿ ದೇವ ಜನರೇ, ಬೇಡಿಕೊಂಡಾಗ ನೀವು ಉತ್ತರ ಸಿಗಬಹುದೇನೋ, ಆದ್ರೆ ನಿನ್ನ ಪ್ರತಿ ಬೇಡಿಕೆಗೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಬೇಕು ನೀನು. ಆಮೆನ್. ಹಲ್ಲೆಲೂಯಾ. ಅನ್ನಳಿಗೆ ಮಕ್ಕಳಿಲ್ಲ, ಅನ್ನಳಿಗೆ ಏನಿರಲಿಲ್ಲ ಹೇಳ್ರಿ, ಮಕ್ಕಳಿಲ್ಲ. ಅನ್ನಳು ಎಲ್ಲಿ ಬೇಡಿಕೊಂಡ್ಲು? ಆಕೆ ಮನೇಲಿದ್ದ ಎಷ್ಟು ಸಾರಿ ಬೇಡಿಕೊಂಡ್ರು ಉತ್ತರ ಸಿಗ್ಲಿಲ್ಲ. ಯಾವಾಗಾದ್ರೆ ದೇವರ ಸನ್ನಿಧಿ ಹತ್ರ ಬಂದ್ಲು, ಆ ಶಿಲೋವಿನ ಮಂದಿರದ ಹತ್ರ ಬಂದ್ಲು, ಎಲ್ಲಿ ಮುಂದೆ ಕೂತಿದ್ದಾನೆ, ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲಿ? ದೇವರ ಸನ್ನಿಧಿ ಹತ್ರ ಪ್ರಾರ್ಥನೆ ಮಾಡ್ತಾ ಇರುವಾಗ ಆಕೆಗೆ ಅವತ್ತೇ ಕಣ್ಣೀರು ದೇವರು ಒರೆಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆಯ ಕಣ್ಣೀರನ್ನು ದೇವರು ಏನ್ ಮಾಡಿದ್ರು ಹೇಳ್ರಿ? ಒರೆಸಿದನು. ಇವತ್ತು ತಿಳ್ಕೊಂಡ, ನಾವು ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಬಾರದು. ಹಲ್ಲೆಲೂಯಾ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ. ಆಮೆನ್. ನಾವು ಬೇಡಿಕೊಳ್ಳೋದಕ್ಕೆ ಯಾವಾಗಲೂ ಕೂಡ ಸಿದ್ಧವಾಗಿರ್ಬೇಕು. ಆದ್ರೆ ಎಲ್ಲಿ ಬೇಡಿಕೊಳ್ಬೇಕು ಹೇಳ್ರಿ? ಯೆಹೋವನ ಸನ್ನಿಧಿಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಬೇಡಿಕೊಳ್ಬೇಕ್ರಿ? ಇನ್ನೊಬ್ಬ ಸ್ತ್ರೀ ಬಗ್ಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ 40ನೇ ವರ್ಷದಲ್ಲಿ ಮದುವೆ ಆಗುತ್ತೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷದಲ್ಲಿ ಮದುವೆ ಆಗುತ್ತೆ? ಯಾರು ಹೇಳ್ರತ? ಇಸಾಕನ್. ಹಲ್ಲೆಲೂಯಾ. ಎಷ್ಟನೇ ವರ್ಷಕ್ಕೆ ಮಕ್ಕಳಾಗ್ತಾರೆ ಹೇಳ್ರಿ? 60ನೇ ವರ್ಷದಲ್ಲಿ ಮಕ್ಕಳಾಗ್ತಾರೆ. ಎಷ್ಟನೇ ವರ್ಷದಲ್ಲಿ ಮಕ್ಕಳಾಗ್ತಾರೆ? ಮದುವೆ ಆಗಿದ್ದು 40 ಅಂದ್ರೆ ಮಕ್ಕಳಾಗಿದ್ದು 60. ನೋಡ್ರಿ, 20 ವರ್ಷ ಪೀರಿಯಡ್ ಅಲ್ಲಿ ರೆಬಕ್ಕಳು ಪ್ರಾರ್ಥನೆ ಮಾಡಿಲ್ಲ. ಯಾರು ಪ್ರಾರ್ಥನೆ ಮಾಡ್ರು ಗೊತ್ತಾ? ಇಸಾಕನು ಕಣ್ಣೀರಾಕಿ ಗೋಳಾಡಿ 20 ವರ್ಷ ಪ್ರಾರ್ಥನೆ ಮಾಡಿದ್ರು. ಆದ್ರೆ ಪ್ರಾರ್ಥನೆ ಮಾಡಿದ್ಮೇಲೆ ದೇವ್ರು ಏನ್ ಕೊಟ್ಟ ಗೊತ್ತಾ? ಗರ್ಭಫಲ ಕೊಟ್ಟ. ಏನ್ ಕೊಟ್ಟ? ವಾಕ್ಯ ಹೇಳ್ತಲ್ಲ, ಪುತ್ರ ಸಂತಾನವ ಯೆಹೋವನಿಂದ ಬಂದ ಶ್ವಾಸ ಗರ್ಭಫಲ ಆತನ ಬಹುಮಾನ. ಹಲ್ಲೆಲೂಯಾ. 127 ಕೀರ್ತನೆಯಲ್ಲಿ ಈ ಮಾತಿದೆ. ಆಮೆನ್. ಈಗ ತಿಳ್ಕೊಳ್ಬೇಕು ಪ್ರೀತಿ ದೇವ ಚಂದ್ರೆ, ಬಹುಮಾನಕ್ಕಾಗಿ ಇಸಾಕನು ಬೇಡಿಕೊಂಡ, ದೇವರು ಬಹುಮಾನ ಕೊಟ್ಟ. ದೇವರು ಅತ್ಯಧಿಕವಾದ ಬಹುಮಾನನೇ ಕೊಟ್ಟ. ಒಂದೇ ಮಗು ಇರಲಿಲ್ಲ ರೆಬಕ್ಕಳ ಹೊಟ್ಟೆಯಲ್ಲಿ. ಎಷ್ಟು ಮಕ್ಕಳಿದ್ರು? ಅವಳಿ ಜವಳಿ ಟ್ವಿನ್ಸ್ ಇದು. ಅವು ನೋಡ್ರಿ, ಒಂದು ಮಾತು ಹೇಳ್ತೀನಿ, ಒಂದು ಮನೆಯಲ್ಲಿ ಇಬ್ಬರಿದ್ರೆ ಯಾವಾಗಲೂ ಕೂಡ ಅವಾಗ ಫೈಟಿಂಗ್ ನಡೀತಿರುತ್ತೆ. ಒಬ್ಬನೇ ಇದ್ರೆ ಒಂದು ಫೈಟಿಂಗ್ ಇರಕಲ್ಲ ಅಲ್ಲ, ಮನೆಗೆ ಒಬ್ಬರೇ ಇದ್ರೆ ಫೈಟಿಂಗೇ ಇರಕಲ್ಲ. ಯಾಕಂದ್ರೆ ಆಡಕ್ಕೆ ಅಪೋಸಿಟ್ ಪರ್ಸನೇ ಇರಕಲ್ಲ. ಈಗ ಗಮನಿಸ್ರಿ, ರೆಬಕ್ಕಳ ಹೊಟ್ಟೆಯಲ್ಲಿ 2 ಮಗು ಇದೆ. ಆ ಮಗು ಒಳಗೆ ಫೈಟಿಂಗ್ ಆಡ್ತದವ. ನೀನು ಮುಂದೆ, ನಾನು ಮುಂದೆ. ಒಬ್ಬನ ಮೂತಿ ಗುದ್ರ, ಒಬ್ಬನ ಹೊಟ್ಟಿ ಗೊತ್ತ. ನಂಗೆ ಆಗತ್ ಪರಿಸ್ಥಿತಿ. 2 ಕಲ್ತು ಕಾಲ್ಬಿಟ್ಟು ಪಕ್ಕಂತ ಯಾರನ್ನ? ರೆಬಕ್ಕಳಿ ಸತ್ತೋಂಗ್ ಆಗ್ಬಿಡತ್ತೆ. ನೋಡ್ರಿ, ದೇವ್ರು ಬಹುಮಾನ ಕೊಟ್ರೆ ಹೆಂಗಿರುತ್ತೆ ಗೊತ್ತಾ? ಕೆಲವು ಸಾರಿ ಕಷ್ಟ ಅನಿಸುತ್ತೆ, ಬಟ್ ಆದ್ರೆ ಅದರಿಂದ ಬಹಳ ಶ್ರೇಷ್ಠತೆ ಇರುತ್ತೆ. ಹಲ್ಲೆಲೂಯಾ. ಈಗ ರೆಬಕ್ಕಳು ಆ ಹೊಟ್ಟೆನೂ ತಾಳಲಾರ್ದೆ ಇವು ಒಳಗೆ ಫೈಟಿಂಗ್ ಆಡ್ದವ. ಅವು ಹೆಂಗ್ ಆಡ್ದವ ಅಂದ್ರೆ, ನಾನು ಮುಂದೆ ನೀನು ಮುಂದೆ ಅಂತಾನೆ ಆಡ್ತದವು. ಆದಿಕಾಂಡ 25ನೇದ 22ನೇ ವಚನ ಓದ್ರಿ. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆ, ಈಗಾದರೆ ನಾನು ಯಾಕೆ ಬದುಕಬೇಕಂದಂತೆ, ಮಕ್ಕಳಿಲ್ಲ ಅಂತೇಳಿ ಗೋಳಾಡಿದ್ದ ಆಕೆ. ಅದಕ್ಕೋಸ್ಕರ ಯಾರೋ ಇಸಾಕನು ಪ್ರಾರ್ಥನೆ ಮಾಡೋಣ, ಗರ್ಭಫಲ ಬಂದಿದೆ, ಆದ್ರೆ ಹಿಂಗಾದ್ರೆ ನಾನು ಯಾಕೆ ಬದುಕಿರ್ಬೇಕು? ಒಳಗ ಒಂದಕ್ಕೊಂದು ನೂಕಿ ಅಂತದವ, ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ರೆಬಕ್ಕಳು ಎಲ್ಲಿಗೆ ಹೋದ್ ಹೇಳ್ರಿ? ಗರ್ಭಫಲಕ್ಕೋಸ್ಕರ ಪ್ರಾರ್ಥನೆ ಮಾಡಿಲ್ಲ ಅಂತೇಳಿ ಬರ್ದಿಲ್ಲ. ಯಾವಾಗಾದ್ರೆ ಈ ರೆಬಕ್ಕಳಿಗೆ ಹೊಟ್ಟೆಯಲ್ಲಿ ಇರುವಂತಹ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆ ಆ ಸಹಿಸಲಾರದ ನೋವಿದ್ದಾಗ ಆ ನೋವು ಹೋಗ್ಲಿ ಅಂತ ಹೇಳಿ ಎಲ್ಲಿ ಬೇಡ್ಕೊಂಡ್ಲಂತೆ? ಇದರ ವಿಷಯ ಏನೆಂಬುದಾಗಿ ತಿಳ್ಕೊಳ್ಬೇಕು, ಇದ್ರ ಪ್ರಾಬ್ಲಮ್ ಏನೆಂಬುದಾಗಿ ಮಾತು ಹೇಳ್ತೀನಿ, ಗಮನಿಸಿರ್ಬೇಕು ಜನರೇ. ಹೆಣ್ಮಕ್ಳು ಗರ್ಭ ಧರಿಸಿದಾಗ ಸ್ಕ್ಯಾನಿಂಗ್ ಹೋಗ್ತಾರಲ್ಲ, ಸ್ಕ್ಯಾನಿಂಗ್ ಸೆಂಟರ್ ಹೋಗ್ತಾರ ಇಲ್ಲ, ಸ್ಕ್ಯಾನ್ ಮಾಡಿಸ್ಕೊತಾರೆ. ಆದ್ರೆ ಈ ಸ್ತ್ರೀಗೆ ಅವತ್ತು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ. ಯಾರಿಗೆ? ರೆಬಕ್ಕಳಿಗೆ. ಈಗ ಎಲ್ಲಿ ಹೋದ್ ಹೇಳ್ರಿ? ಯೆಹೋವನ ಸನ್ನಿಧಿಯಲ್ಲಿ. ಯಾಕಂದ್ರೆ ಯೆಹೋವನ ಸನ್ನಿಧಿಯಲ್ಲಿ ಯೆಹೋವನು ಇರುತ್ತಾನೆ. ಆಮೆನ್, ಹಲ್ಲೆಲೂಯಾ. ಗಮನಿಸ್ರಿ, ಯೆಹೋವನ ಸನ್ನಿಧಿಗೆ ಹೋದಾಗ ದೇವರು ಸ್ಕ್ಯಾನಿಂಗ್ ಗಿಂತ ಡಬಲ್ ಸ್ಕ್ಯಾನಿಂಗ್. ಹಲ್ಲೆಲೂಯಾ. ನೋಡ್ರಿ, ಈಗ ಎಲ್ಲಿಗೋದಂತೆ? ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ಹಲ್ಲೆಲೂಯಾ. ಯಾವ ವಿಷಯ? ಇದು ಯಾಕೆ ಹಿಂಗ ಆಗ್ತಾ ಇದ್ದೇವೆ? ಡಾಕ್ಟರ್ ಬಳಿಗೆ ಹೋಗ್ಲಿಲ್ಲ. ಆಕೆ ಬೇಡಿಕೆ ಅಂದ್ರೆ ಇದರಿಂದ ಪರಿಹಾರ ಸಿಗಬೇಕು.
ಇದು ಯಾಕೆ ಹಿಂಗೆ ಆಗ್ತಿದೆ ನನಗೆ ಗೊತ್ತಾಗಬೇಕು. ಇವು ಹಿಂಗೆ ನಮ್ಗೆ ಒಂದಕ್ಕೊಂದು ನೂಕೆ ಹಾಕೊಂತಿದ್ರೆ ಏನಾಗ್ತೀನೇನೋ, ಬದುಕಿರೋದೇ ಬೇಡ, ಸತ್ತೋಗೋದೇ ಬೆಸ್ಟ್ ಅನ್ಕೊಂಡಾಳ. ಈಗ ಗಮನಿಸ್ರಿ, ಇದೆಲ್ಲ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಏನ್ ಮಾಡ್ದಂತೆ, ವಿಚಾರಿಸುವುದಕ್ಕೆ ಹೋದಂತೆ. ಹಲ್ಲೆಲೂಯ, ಹಲ್ಲೆಲೂಯ. ರೆಬೆಕ್ಕಳು ಪ್ರಾರ್ಥನೆ ಮಾಡೋದಕ್ಕಾಗಿ ಎಲ್ಲಿ ಹೋಗಿದ್ದಾಳೆ ಹೇಳ್ರಿ? ಬೇಡಿಕೊಳ್ಳೋದಕ್ಕಾಗಿ ಎಲ್ಲಿ ಹೋಗಿದ್ದಾಳೆ? ಯೆಹೋವನ ಸನ್ನಿಧಿಗೆ ಹೋಗಿದ್ದಾಳೆ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಯೆಹೋವನ ಸನ್ನಿಧಿಯಲ್ಲಿ ಹೋದಾಗ ಆಕೆಗೆ ಆನ್ ದ ಸ್ಪಾಟೇ ಉತ್ತರ ಸಿಕ್ತು. ಯಾಕಂದ್ರೆ ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹಲ್ಲೆಲೂಯ. ಈಗ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಕ್ ಹೋದಾಗ ದೇವರು ಯಾವುದೇ ವಿಷಯಕ್ಕೂ ಮುಚ್ಚುಮರೆ ಮಾಡಲಿಲ್ಲ. ದೇವರು ಹೇಳ್ತಾನೆ, ಓದೋಣ 23ನೇ ವಚನ ಓದು. ಯೆಹೋವನು ಆಕೆಗೆ, ಯಾವಾಗಾದ್ರೆ ಈಕೆ ಯೆಹೋವನ ಸನ್ನಿಧಿಗೆ ಹೋಗಿ ಅದರ ವಿಷಯವನ್ನು ವಿಚಾರಿಸಿಕೊಳ್ಳೋದಕ್ಕೆ ಹೋದಾಗ ಯೆಹೋವನು ಆಕೆಗೆ ಹೇಳ್ತಾನೆ, ನೋಡಮ್ಮ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ಹಲ್ಲೆಲೂಯ. ಅಲ್ಲಿಗೆ ಡೌಟ್ ಕ್ಲಿಯರ್. ಮಾತು ಹೇಳ್ತೀನಿ, ಒಬ್ರಿಗೊಬ್ರು ಆಗಲ್ಲ ಅಂತ 2 ಜನಾಂಗ ಇದಾವೆ. ಮತ್ತೆ ಆ 2 ಜನಾಂಗಗಳು ಆ ಜನ್ಮಾರಭ ವಿರೋಧದಿಂದ ಭೇದವಾಗುವವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ಇದು ಡಾಕ್ಟರ್ ಹತ್ರ ಉತ್ತರ ಸಿಗ್ತಿರ್ಲಿಲ್ಲ. ಹಲ್ಲೆಲೂಯ. ಯಾವಾಗಾದ್ರೆ ಯೆಹೋವನ ಸನ್ನಿಧಿಯಲ್ಲಿ ಈಕೆ ಬೇಡಿಕೊಳ್ಳೋದಕ್ಕೆ ಹೋದ್ಲೋ ದೇವರು ಆಕೆಗೆ ಆ ಕ್ಷಣವೇ ಉತ್ತರ ಕೊಟ್ಟನು. ಆಮೇನ್, ಹಲ್ಲೆಲೂಯ. ಇವತ್ತು ನಾವು ತಿಳ್ಕೊಳ್ಳೋಣ, ಇಸಾಕನ ಈ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ, ಆಕೆಯ ಪ್ರಾಬ್ಲಮ್ ಆಕೆ ಸಾಲ್ವ್ ಮಾಡ್ಕೊಳ್ಳೋಕೋಸ್ಕರ ಎಲ್ಲಿಗೋದ್ ಹೇಳ್ರಿ? ಯೆಹೋವನ ಸನ್ನಿಧಿಗೆ. ಆಮೇನ್, ಹಲ್ಲೆಲೂಯ. ಎಲ್ಲಿಗೋದ್ಲು? ಯೆಹೋವನ ಸನ್ನಿಧಿಗೆ ಹೋದ್ಲು. ಹಲ್ಲೆಲೂಯ. ಈ ಗಮನಿಸಿರ್ಬಿದ್ದಳು ದೇವಜನರೇ, ನಾವು ಪ್ರಾರ್ಥನೆ ಮಾಡ್ತೀವಿ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕೆಲವು ಸಾರಿ ನಡ್ಕೊಂತ ಪ್ರಾರ್ಥನೆ ಮಾಡ್ಕೊಂತ ಹೋಗ್ತಿರ್ತೀವಿ, ಕೆಲವು ಸಾರಿ ಗಾಡಿಗೆ ಹೋದ ಆಡಾಡ್ಕೊಂತ ಹೋಗ್ತಿರ್ತೀವಿ ಅಲ್ಲ, ಇದೆಲ್ಲ ಓಕೆ. ಆದ್ರೆ ನಿಮ್ಮ ಬೇಡಿಕೆಗಳು ಇಡುವಾಗ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೆ ಇಡಬೇಕು. ಆಮೇನ್, ಹಲ್ಲೆಲೂಯ. ಬಹಳ ಜನರು ನಾವು ಮನೆ ಪ್ರಾರ್ಥನೆ ಮಾಡಿದ್ರೆ ಆಯ್ತಲ್ಲ ಅಂದ್ರ, ರೆಬೆಕ್ಕಳು ಮನೆ ಕುಂದಂ ಪ್ರಾರ್ಥನೆ ಮಾಡಿದ್ರೆ ಮುಗಿದಿತ್ತಲ್ಲ. ಯಾಕೆ ಯೆಹೋವನ ಸನ್ನಿಧಿಗೆ ಹೋದ್ಲು? ಯಾಕಂದ್ರೆ ಮನುಷ್ಯನು ಕೊಡಲಾರದ ಉತ್ತರ ದೇವರು ಕೊಡುತ್ತಾನೆ. ಆಮೇನ್, ಹಲ್ಲೆಲೂಯ. ಮನುಷ್ಯನು ಕೊಡಲಾರದ ಉತ್ತರ ಯಾರು ಕೊಡ್ತಾರೆ ಹೇಳ್ರಿ? ಅದಕ್ಕೋಸ್ಕರ ಯಾಕೋಬನ್ ಏನ್ ಮಾಡ್ದ ಹೇಳ್ರಿ? ತನ್ನ ಮಕ್ಕಳನ್ನ, ಹೆಂಡತಿಯರನ್ನ, ಎಲ್ಲ ಟೋಟಲ್ ಸರ್ವ ಸಂಪತ್ತನ್ನ ಯಬೋಕ್ ಒಳೆ ಆ ಕಡೆ ಇಟ್ಟು ಯಬೋಕ್ ಒಳೆಯನ್ನು ದಾಟಿದವನೆ. 32ನೇ ಆದಿಕಾಂಡದಲ್ಲಿ ನಾವು ಗಮನಿಸಿದ್ರೆ ಯಬೋಕ್ ಒಳೆ ಆ ಕಡೆ, ಆ ಫ್ಯಾಮಿಲಿ ಯಬೋಕ್ ಒಳೆ ದಾಟಿ ಪೆನಿಯೇಲ್ ಎಂಬ ಸ್ಥಳದಲ್ಲಿ ನಿಂತಿದ್ದಾನೆ. ಯಾಕಂದ್ರೆ ಆ ಸ್ಥಳದಲ್ಲಿ ದೇವರು ಬರುತ್ತಾನೆ. ಹಲ್ಲೆಲೂಯ. ಈಗ ನಾವು ತಿಳ್ಕೊಳ್ಬೇಕು, ಇದರಿಂದ ನಾವು ಕಲಿಬೇಕಾಗಿರೋ ವಿಷಯ ಏನಂದ್ರೆ, ನಾವು ಬೇಡಿಕೊಂಡಿದ್ದಕ್ಕೆ ಉತ್ತರ ಆನ್ ಸ್ಪಾಟ್ ಬರ್ಬೇಕಂದ್ರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಬೇಕು. ಹಲ್ಲೆಲೂಯ. ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ, ಒಳ್ಳೇದೇ. ಆದ್ರೆ ದೇವರ ಆಲಯ ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಏನ್ ಮಾಡಬಾರ್ದು ಹೇಳ್ರಿ? ದೇವರ ಆಲಯನ ನಿರ್ಲಕ್ಷ್ಯ ಮಾಡಬಾರ್ದು. ಹಲ್ಲೆಲೂಯ. ಬೇಡಿಕೊಳ್ಳಬೇಕು. ಆಮೇನ್. ಬೇಡಿಕೊಂಡಿದ್ದಕ್ಕೆ ದೇವರು ಉತ್ತರ ಕೊಡುತ್ತಾನೆ. ಹಲ್ಲೆಲೂಯ. ಬೇಡಿಕೊಳ್ಬೇಕು ಎಲ್ಲಿ? ದೇವರ ಆಲಯದಲ್ಲಿ. ಎಲ್ಲಿ ಬೇಡಿಕೊಳ್ಬೇಕು ಹೇಳ್ರಿ? ನಾವು ಬೈಬಲ್ ನೋಡಿದಿಲ್ಲ, 18 ವರ್ಷ ನಡುಬಗ್ಗಿ ಹೋಗಿದ್ದ ಸ್ತ್ರೀ ಯೇಸು ಸ್ವಾಮಿ ಎಲ್ಲಿ ಕಾಣಿಸ್ಕೊಂಡ್ಲು? ಎಲ್ಲಿ ಕಾಣಿಸ್ಕೊಂಡ್ಲು ಹೇಳ್ರಿ? ಯಾಕೆ ರೋಡ್ನ ಕಾಣಿಸ್ಕೊಳ್ಳಿಲ್ಲ? 18 ವರ್ಷ ಹಿಂಗೆ ಇದ್ದಾಳ ಆಕೆ, ಸ್ವಲ್ಪ ಕೂಡ ಮೇಲೆ ಕೇಳಕ್ಕಾಗಲ್ಲ ಆಕೆ. ಎಲ್ಲರೂ ಕೂಡ ಚರ್ಚಿಗೆ ಬರಲ್ಲ ಆಕೆ ಹಿಂಗೆ ನೋಡಿದ್ದಾರೆ. ಯಾಕಂದ್ರೆ ಆಕಿರೋ ಪರಿಸ್ಥಿತಿ ಹಿಂಗೆ, ನಡು ಬಗ್ಗಿ ಹೋಗಿದೆ. ಸ್ತ್ರೀ ಹಿಂಗೆ ಬಗ್ಗಿದೆ. ನೋಡ್ರಿ, ಮಾತಾಡ್ತೀನಿ, ನಡು ಹಿಡ್ಕೊಂಡ್ರೆ ಹಿಂಗೆ ನಡೆದಿರ್ತಾರ. 18 ವರ್ಷದಿಂದ ಹಿಂಗೆ ನಡು ಬಗ್ಗಿ ಹೋಗಿದ್ದಾಳೆ. ಏನಾಗಿದ್ದಾಳೆ? 18 ವರ್ಷ ನಡು ಬಗ್ಗಿ ಹೋಗಿರುವ ಸ್ತ್ರೀ ಯೇಸು ಸ್ವಾಮಿಗೆ ಎಲ್ಲಿ ಕಾಣಿಸ್ಕೊಂಡ್ಲು? ಚೌಕದಲ್ಲಿ ಕಾಣಿಸ್ಕೊಂಡ್ಲಾ? ಸರ್ಕಲಲ್ಲಿ ಕಾಣಿಸ್ಕೊಂಡ್ಲಾ? ಮನೆ ಬಾಗಿಲತ್ತೆ ಬಂದ ಬಾ ಏಸಯ್ಯ, ಬಾ ಏಸಯ್ಯ ಅಂದ್ಲ? ಎಲ್ಲಿ ಕಾಣಿಸ್ಕೊಂಡ್ಲಾ ಸ್ತ್ರೀ? ಇಲ್ಲೇ. ಆಕೆ ಯೆಹೋವನ ಸನ್ನಿಧಿಯನ್ನು ಬಿಟ್ಟಿಲ್ಲ ಅಂತೆ. ಆಕೆ ಏನ್ ಮಾಡಿಲ್ಲಂತೆ? ನಿಜ ಹೇಳ್ಬೇಕಂದ್ರೆ ಯೇಸು ಸ್ವಾಮಿ ಆಕೆಯ ಪರಿಸ್ಥಿತಿ ನೋಡಿ ಅವತ್ತೆಲ್ಲ ಅದ್ಭುತ ಮಾಡಬಾರ್ದು. ಸಬ್ಬತ್ತಿನ ಅದು ಆರಾಧನೆ ಮಾಡೋ ದಿನ, ಅದು ಅವತ್ತು ಅದ್ಭುತ ಮಾಡಬಾರ್ದು ಅಂತೇಳಿ ಧರ್ಮಶಾಸ್ತ್ರದ ನಿಯಮ. ಆದ್ರೂ ಯೇಸು ಸ್ವಾಮಿ ಅದ್ಭುತ ಮಾಡ್ತಾನೆ. ಯಾಕೆ? ಆಕೆ ಯೆಹೋವನ ಸನ್ನಿಧಿನ ಅಪೇಕ್ಷೆ ಪಟ್ಟಿದ್ದಾಳೆ. ಹಲ್ಲೆಲೂಯ, ಹಲ್ಲೆಲೂಯ. ಆಕೆಯನ್ನು 18 ವರ್ಷಗಳಿಂದ ದೆವ್ವ ಬಡಿದಿದ ಆಕೆನ ಏನ್ ಮಾಡಿದಾಳ್ರಿ? 18 ವರ್ಷದಿಂದ ದೆವ್ವ ಬಡಿದ ಆಕೆನ. ದೆವ್ವ ಬಡ್ದು ಮೇಲೆ ಕೇಳಲಾರ್ದಾಗೆ ಹಿಂಗ ಬೊಗ್ಗಿಸಿದಿಂಗ ನಡು ಬಗ್ಗಿ ಹೋಗಿದ್ದಾಳೆ. ಆ ಸ್ತ್ರೀಯನ್ನು ಗಮನಿಸುವುದಾದ್ರೆ ಆಕೆ ದೇವರಾಲಯದಲ್ಲಿ ಕಾಣಿಸ್ಕೊಂಡು, ನೋಡ್ರಿ, ಕಷ್ಟ ಇದ್ದಾಗ ಬಹಳ ಜನರು ದೇವರಾಲಯದಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ಕಷ್ಟ ತೀರ್ತಂದ್ರೆ ದೇವರಾಲಯ ಬೇಡ, ದೇವರ ದಿನ ಮೆಚ್ಚಲ್ಲ.
18 ವರ್ಷಗಳ ಕಾಲ ನಡುಬೊಗಿ ಹೋಗಿದ್ದ ಸ್ತ್ರೀ ದೇವರ ಆಲಯದಲ್ಲಿ ಕಾಣಿಸಿಕೊಂಡು, ಎಲ್ಲಿ ಕಾಣಿಸಿಕೊಂಡು ಹೇಳ್ರಿ? ಎಲ್ಲೇ ರೆಬಕಳು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಿಚಾರಿಸಿದಾಗ ದೇವರು ಉತ್ತರ ಕೊಟ್ಟಿದ್ದಾನೆ. ಆಮೆನ್. ಯೆಹೋವನ ಸನ್ನಿಧಿಯಲ್ಲಿ ಗಮನಿಸಿದ ಪ್ರೀತಿಯುಳ್ಳ ದೇವಜನರೇ, ಆ ಸಭಾ ಮಂದಿರದಲ್ಲಿ ಎಲ್ಲರೂ ಕೂತುಕೊಂಡು ದೇವರನ್ನ ಸ್ಮರಿಸುವಂತ ಆ ಸ್ಥಳದಲ್ಲಿ 18 ವರ್ಷಗಳ ಕಾಲ ನಡುಬಗಿ ಹೋಗಿದ್ದ ಸ್ತ್ರೀ ಅಲ್ಲಿ ಇರುವಾಗ ಯೇಸು ಆಕೆಯನ್ನು ನೋಡಿ ಆಕೆಯ ಪರಿಸ್ಥಿತಿಯನ್ನು ಬದಲಾಯಿಸಿದನು. ಆಮೆನ್. ಹಲ್ಲೆಲೂಯಾ. ಏನ್ ಮಾಡಿದ್ರೆ ಸ್ವಾಮಿ? ಆಕೆಯ ಪರಿಸ್ಥಿತಿಯನ್ನು ಬದಲಾಯಿಸಿ. ಇನ್ನೊಂದು ಸನ್ನಿವೇಶ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. 38 ವರ್ಷದ ರೋಗಿ ಎಲ್ಲಿದ್ದಾಳ್ರಿ? ಬೆತಸ್ತಾ ಕೊಳದ ಹತ್ರ ಏನಾಗಿದ್ದಾಳ್ರಿ? ಹಾಸಿಗೆ ಮೇಲೆ ಹಂಗೆ ಬಿದ್ದಾನೆ. ಆತ ನಿರೀಕ್ಷೆ ಏನಂದ್ರೆ ಆ ಕೊಳದಲ್ಲಿ ಯಾರು ಇಳಿಸ್ತಾರೋ ಅಂತೇಳಿ ವೇಟ್ ಮಾಡ್ತಿದ್ದ. ಆದ್ರೆ ಯಾರು ಇಳಿಸೋರಿಲ್ಲ. 38 ವರ್ಷ ಆಗೋಯ್ತು. ಆಮೇಲೆ ಯೇಸು ಸ್ವಾಮಿಲಿ ಹೋಗಿ ಏನ್ ಮಾಡ್ದಾಳ್ರಿ? ಸ್ವಸ್ಥವಾಗ್ಲಿಕ್ಕೆ ಮನಸ್ಸಾಯ್ತಾ? ಅಯ್ಯ, ನನ್ನ ಯಾರನ್ನಾದ್ರೂ ಇಳಿಸ್ಬಿಟ್ರೆ ಆಗ್ಬಿಟ್ಟು ಸ್ವಸ್ಥ ಅಂತ ನೀನ್ ಮಾಡಂತ ಹೇಳ್ತಿಲ್ಲ. ಯಾರನ್ನ ಇಳಿಸಿರೆ? ದೇವ್ರಂದ ನಿನ್ನ ಹಾಸಿಗೆ ಎತ್ಕೊಂಡು ನಡೆ ಅಂದ. ಎದ್ದು ಹೋದ. ಎಲ್ಲಿ ಕಂಡು ಹೇಳ್ರಿ? ಎದ್ದೋದ್ಮೇಲೆ ಇಲ್ಲಿ ಕಂಡ ವ್ಯಕ್ತಿ ಅವ್ರ ಮನೆ ಕಂಡ. ಇವತ್ತು ಬಹಳ ಜನರು ದೇವ್ರ ಆಶೀರ್ವಾದ ಮಾಡಿದ್ಮೇಲೆ ಮನೆಗೆ ಇರ್ತಾರೆ, ಚರ್ಚಿಗೆ ಬರಕ್ಲ. ನಿಜ ಹೇಳ್ತೀನಿ. ಕಷ್ಟ ಇದ್ದಾಗ ಬರ್ತಾರ. ಆಮೇಲೆ ನೋಡ್ರಿ, ಈ ವ್ಯಕ್ತಿಯ ಕ್ರಿಯೆ ನೋಡುವುದಾದ್ರೆ ರೋಗ ಇದ್ದಾಗ ಹಾಸಿಗೆ ಮೇಲೆ ಬಿದ್ದಿದ್ದಾನೆ. 38 ವರ್ಷದ ರೋಗಿ ಎಲ್ಲಿದ್ದಾನೆ? ಬೆತಸ್ತಾ ಕೊಳದ ಹತ್ರ. ಟೋಟಲ್ ಅಲ್ಲೇ ಜೀವನ ಹಂಗಾಗಿದೆ. ದೇವರು ಯಾವಾಗ ಅದರ ವ್ಯಕ್ತಿಯ ಪರಿಸ್ಥಿತಿಯನ್ನು ಬದಲಾಯಿಸಿದ್ರು, ಒಳ್ಳೆ ಸ್ಥಿತಿ ಬಂದಾಗ ದೇವರ ಆಲಯವನ್ನು ಆ ವ್ಯಕ್ತಿ ಏನ್ ಮಾಡಿದ ನೋಡ್ರಿ? ಅಪೇಕ್ಷೆ ಪಟ್ಟಿದ್ದಾನೆ. ಹಲ್ಲೆಲೂಯಾ. 18 ವರ್ಷದ ರೋಗಿ, 18 ವರ್ಷ ನಡುಬಗಿ ಹೋಗಿದ ಸ್ತ್ರೀ, ಆಕೆ ದೇವರ ಆಲಯದಲ್ಲೇ ಕಾಣಿಸಿಕೊಂಡ್ಲು. ಆದ್ರೆ ಆಕೆ ಕಷ್ಟ ತೀರಿದಾಗ ಗಮನಿಸ್ರಿ, ದೇವ್ರ ಆಕೆಯನ್ನು ವಾಸಿ ಮಾಡಿದಾಗ ಆಕೆ ಮತ್ತೆ ಕಾಣಿಸಿಕೊಂಡ್ಲು ಅಂತ ವಾಕ್ಯದಲ್ಲಿ ನೋಡ್ತಾ ಇಲ್ಲ. ಆದರೆ ಆಕೆ ಅಲ್ಲೇ ಇರ್ತಾಳೆ. ಯಾಕಂದ್ರೆ 18 ವರ್ಷದಿಂದ ದೇವರ ಸನ್ನಿಧಾನ ಬಿಟ್ಟಿಲ್ಲ. ಎಷ್ಟೇ ಕಷ್ಟ ಮಾತಾಡ್ತೀನಿ ಗಮನಿಸ್ರಿ. ನಮಗೆ ದೇವ್ರು ಬೇಗ ಏನಾದ್ರೂ ಉತ್ತರ ಕೊಟ್ಟಿಲ್ಲ ಅಂದ್ರೆ ದೇವ್ರು ಬೇಡ, ಏನ್ ಮಾಡ್ಬಿಡು, ನಿಧಾನ ನಮ್ಗೆ ಇಷ್ಟ ಬಂದು ಹೋಗೋಣ ಅಂತೀವಿ ನಾವು. ಹಂಗಿರಬಾರ್ದು. ಹಲ್ಲೆಲೂಯಾ. 18 ವರ್ಷಗಳ ಕಾಲ ಆಕೆ ಪರಿಸ್ಥಿತಿ ಹಂಗೇ ಐತೆ. ನೋಡ್ರಿ, ನಮಗಾದ್ರೆ ಆರ್ಥಿಕ ಪರಿಸ್ಥಿತಿ ಇರ್ಬೋದು. ದೆವ್ವ ಬಡಿಯಲ್ಪಟ್ಟಿದೆ. ಆಕೆ ಏನ್ ಬಡಿಯಲ್ಪಟ್ಟಿದೆ? ವಾಕ್ಯ ಹಂಗೆ ಬರೆದ್ರು, ದೆವ್ವ ಬಡಿಯಲ್ಪಟ್ಟಿದೆ. ಆಕೆ ಹಿಂಗೇ ಇದ್ದಾಳೆ. ನಾವು ಚೆನ್ನಾಗಿರ್ತೀವಿ, ಬಟ್ ಆದ್ರೆ ಮನಸ್ಸಲ್ಲಿ ನೋವು ಇರ್ಬೋದೇನೋ. ಆದ್ರೆ ಆಕೆ ದೇಹದಲ್ಲಿನ ಬಲಹೀನತೆ ಇದೆ. 18 ವರ್ಷ ಹಿಂಗೆ ಇದ್ದಾಳೆ. ಆದ್ರೂ ಕೂಡ ಆಕೆ ಏನ್ ಮಾಡಿಲ್ಲ? ದೇವರಾಲಯ ಬಿಟ್ಟಿಲ್ಲ. ಏನ್ ಮಾಡಿಲ್ಲ ಆಕೆ? ಅಂದ್ರೆ ಯೆಹೋವನ ಸನ್ನಿಧಿಯಲ್ಲಿ ಇರುವವನಿಗೆ ದೇವರು ಉತ್ತರ ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರ ಆಲಯದಲ್ಲಿ ಇರುವವನ ಜೀವಿತ ಸಂಪೂರ್ಣವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಆ 38 ವರ್ಷದ ರೋಗಿ ತಿಳ್ಕೊಂಡ, ನಾನು ಅಲ್ಲಿ ಹೋದ್ರೆ ಆಗಲ್ಲ ಬದುಕಿದ್ದು, ಯೆಹೋವನ ಸನ್ನಿಧಿಯಲ್ಲಿ ಹೋಗಂದ್ರೆ ದೇವರ ಆಲಯದಲ್ಲಿ ಕಾಣಿಸಿಕೊಂಡನು. ಆಮೆನ್. ಹಲ್ಲೆಲೂಯಾ. ಎಲ್ಲಿ ಕಾಣಿಸಿಕೊಂಡ ಹೇಳ್ರಿ? ವಾಕ್ಯಂಗೆ ಬರೆದರು. ಅವನು ಸ್ವಸ್ಥ ಆದ ಮೇಲೆ ಯೇಸು ಸ್ವಾಮಿ ಮುಂದೆ ಹೋಗುವಾಗ ದೇವಾಲಯದಲ್ಲಿ ಅವನು ಕಾಣಿಸಿಕೊಂಡ ಅಂತೆ. ಎಲ್ಲಿ ಕಾಣಿಸಿಕೊಂಡಂತೆ? ಅರ್ಥ ಮಾಡ್ರಿ, ಯೆಹೋವನ ಸನ್ನಿಧಿ ಬಹಳ ಪ್ರಾಮುಖ್ಯತೆ. ಆಮೆನ್. ಹಲ್ಲೆಲೂಯಾ. ಹೆಸರಿಟ್ಕೊಂಡಿರ್ತಾರೆ ಸನ್ನಿಧಿ ಅಂತ, ಅದೆಲ್ಲ ಮುಖ್ಯ. ಯೆಹೋವನ ಸನ್ನಿಧಿ. ಆಮೆನ್. ಆತನ ಪ್ರಸನ್ನತೆ, ಆತನ ಮಹಿಮೆಯ ಮೇಘ ನಾವೇನ್ ಮಾಡ್ಬೇಕಲ್ರಿ? ಅನುಭವಿಸ್ಬೇಕು. ಇವತ್ತು ಬಹಳಷ್ಟು ಕಡೆಗಳಲ್ಲಿ ಭಾನುವಾರ ಪ್ರಾರ್ಥನೆ ಅಂದ್ರೆ ಭಾನುವಾರ ಪ್ರಾರ್ಥನೆನೇ ಐತೆ. ಇವತ್ತು ವಿಶ್ವಾಸಿಗಳು ಲಾಕ್ಡೌನ್ ಆದಾಗ ಹಿಡಿದು ಜೀವನ ಹೆಂಗೈತೆ ಅಂದ್ರೆ ಸಂಡೇ ಬಂದ್ರೆ ಸಂಡೇ ಮಾತ್ರ ಬರ್ತಾರೆ. ಇನ್ನು ಮಿಡಿಲ್ ಅಲ್ಲಿ ಪ್ರಾರ್ಥನೆ ಇದ್ರು ಕೂಡ ಜನರು ಏನ್ ಮಾಡ್ತಿಲ್ಲ ಗೊತ್ತಾ? ಎಲ್ಲವನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಏನ್ ಮಾಡ್ತಾರೆ? ಆಲಯನ ನಿರ್ಲಕ್ಷ್ಯ ಮಾಡಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳ್ತಿರ್ತಾರೆ. ಆಲಯಕ್ಕೆ ಬರ್ತಾ ಇಲ್ಲ. ಅದ್ರಲ್ಲಿ ನೀವು ಕೂಡ, ಅದ್ರಲ್ಲಿ ಯಾರು ಕೂಡ ಹೇಳ್ರಿ. ಅದರಲ್ಲಿ ಮೊನ್ನೆ ಪಾಸ್ ವಾಕ್ಯ ಹೇಳ್ಬೇಕಾರೆ ಹೇಳಿದ್ರು, ದೇವರು ಯಾರಿಂದ ಜೀವನ ತರ್ತಾನಂದ್ರೆ ಅಲ್ಲಿರೋ ಟೀಮಲ್ಲೇ ಹೇಳ್ತು, ನಾವು ನಮ್ಮಿಂದ ಆತ ಹಂಗೆ ಹೇಳಿಲ್ಲ, ನಿನ್ನಿಂದ. ಯಾರಿಂದ? ನಿನ್ನಿಂದ. ಇವತ್ತು ನಿನ್ನ ಜೀವಿತ ಬದಲಾಗಬೇಕಾದ್ರೆ ಫಸ್ಟ್ ನೀನು ದೇವರ ಸನ್ನಿಧಿಯಲ್ಲಿ ಇರಬೇಕು. ಹಲ್ಲೆಲೂಯಾ. ಗರ್ಭಫಲೇನೋ ಬಂತು ರೆಬೆಕ್ಕಳಿಗೆ, ಆದ್ರೆ ಆಕೆಗೆ ಆ ನೋವು ಹೋಗ್ಬೇಕಂದ್ರೆ, ಅದರ ಸ್ಥಿತಿ ಏನೆಂಬುದಾಗಿ ತಿಳ್ಕೊಳ್ಬೇಕಂದ್ರೆ ಆಕೆ ಹೋಗ್ಬೇಕಾಗಿತ್ತು. ಓದ್ಲು. ಹಲ್ಲೆಲೂಯಾ. ಉತ್ತರ ಸಿಕ್ತು. ಆಮೆನ್. ಇವತ್ತು ನೀವು ಕೂಡ ತಿಳ್ಕೊಳ್ಳೋಣ, ಯೆಹೋವನ ಸನ್ನಿಧಿಯಲ್ಲಿ ಏನ್ ಮಾಡ್ರಿ? ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ಏನ್ ಮಾಡೋಣ? ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋಣ. ಎಷ್ಟು ಜನ ಇನ್ ಮೇಲೆ ಬೇಡಿಕೊಳ್ತೀರಿ ಯೆಹೋವನ ಸನ್ನಿಧಿಯಲ್ಲಿ? ಯಾಕೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಬೇಕಂದ್ರೆ, ದೇವರ ಆಲಯದಲ್ಲಿ ಸಂಸಾರ ಇರೋದಿಲ್ಲ. ದೇವರಾಲಯದಲ್ಲಿ ಏನಿರೋದಿಲ್ಲ ರೀ? ದೇವರಾಲಯದಲ್ಲಿ ಏನಿರಲ್ಲ? ಸಂಸಾರ ಇರೋದಿಲ್ಲ. ದೇವರಾಲಯದಲ್ಲಿ ಜಗಳ ಇರೋದಿಲ್ಲ. ದೇವರಾಲಯದಲ್ಲಿ ಏನಿರುತ್ತೆ ಗೊತ್ತಾ? ಪ್ರಾರ್ಥನೆ, ವಿಜ್ಞಾಪನೆ,
ವಾಕ್ಯ ಸ್ತುತಿ ಯಜ್ಞಗಳನ್ನು ಅರ್ಪಿಸುವುದು ಮಾತ್ರ ಇರುತ್ತೆ. ಹಲ್ಲೆಲೂಯಾ. ಅದು ಬಿಟ್ಟು ದೇವರಾಲಯದಲ್ಲಿ ಬೇರೆ ಯಾವುದಿರಲ್ಲ, ಲೌಕಿಕವಾದ ಘಟನೆ ಇರೋದಿಲ್ಲ. ದೇವರಾಲಯದಲ್ಲಿ ದೇವರ ಪ್ರಸನ್ನತೆ ಇರುತ್ತದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಂದು ಹಾಡಾಡ್ತೀವಲ್ಲ, ನಿನ್ ಪ್ರಸನ್ನತೆಯಲ್ಲೇ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲೇ ನನ್ ಸಮೃದ್ಧಿ ಇದೆ, ನಿನ್ ಪ್ರಸನ್ನತೆಯಲ್ಲೇ ನನ್ನ ಅನುಗ್ರಹವಿದೆ, ನಿನ್ ಪ್ರಸನ್ನತೆಯಲ್ಲೇ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲ್ಲ ಏನು. ಆಡಕ್ ಚೆನ್ನಾಗೈತೆ, ಕೇಳಕ್ ಚೆನ್ನಾಗೈತೆ, ಅದನ್ನ ಮಾಡಕ್ ಚೆನ್ನಾಗಿಲ್ಲ. ಅವೆಲ್ಲರೂ ಬಹಳ ಜನರಂಗೆ ಆಡ್ತಿ ಭಾನುವಾರ ಬಂದಾಗ ವಾಕ್ಯ ಕೇಳ್ತೀವಿ, ಅದ್ರ ಪ್ರಕಾರ ನಡಿಬೇಕಂದ್ರೆ ಆಗ್ತಿಲ್ಲ. ಹಲ್ಲೆಲೂಯಾ. ಹಂಗಿರಬಾರ್ದು. ನಾವೇನ್ ಮಾಡ್ಬಾರ್ದು ಹೇಳ್ರಿ? ಹಂಗಿರಬಾರ್ದು. ಯೆಹೋವನ ಸನ್ನಿಧಿ ನಾವು ಕಾಣಿಸಿಕೊಳ್ಬೇಕು. ಆಮೆನ್. ಹಲ್ಲೆಲೂಯಾ. ಎಲ್ಲಿ ಕಾಣಿಸ್ಕೊಳ್ಬೇಕು ನಾವೆಲ್ಲರೂ? ಹಿಜ್ಕೀಯನಿಗೆ ಮರಣಕರವಾದ ರೋಗ ಬರುತ್ತೆ. ಮರಣಕರವಾದ ರೋಗ ಬಂದಾಗ ದೇವರು ಯೆಶಾಯನಿಗೆ ಹೇಳ್ತಾನೆ, ಹೋಗಿ ಮತ್ತೆ 15 ವರ್ಷ ಆಯುಷ್ಕಾಲ ಕೊಡ್ತಂತ ಹೇಳಿದಾಗ ಅಲ್ಲಿ ಒಂದು ಮಾತು ನಾವು ನೋಡ್ತೇವೆ, ನೀನು ಮತ್ತೆ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತೀಯ ಅಂತ ಇದೆ ವಾಕ್ಯ. ಅಲ್ಲಿ ಅರ್ಥ ಏನು? ಆತನ ಸನ್ನಿಧಿ ನಮ್ಮ ಜೀವಿತದ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ಆಮೇನ್. ಅದಕ್ಕೋಸ್ಕರ ದಾವೀದನ ಯೆಹೋವನ ಮಂದಿರಕ್ಕೆ ಕರೆದಾಗ ಏನ್ ಮಾಡ್ತಂತೆ? ಸಂತೋಷ ಪಡ್ತಿದ್, ಬಾಧೆ ಪಡ್ತಿರ್ಲಂತೆ. ಕೆಲವೊಬ್ರು ಭಾನುವಾರ ಬಂದ್ರೆ ಬಾಧೆ ಪಡ್ತಾರ. ಭಾನುವಾರ ಬಂದ್ರೆ ಏನ್ ಮಾಡ್ತಾಳ್ರಿ? ಅಯ್ಯೋ ಚರ್ಚಿಗೆ ಹೋಗ್ಬೇಕಲ್ಲ ಇವತ್ತು, ಸಿನಿಮಕ್ಕ ಓಡಾಡಿ ಓಡಾಡಿ ಓಡಾಡಂಗದಾರ. ಅದೇ ಮದುವೆಗಳಿಗೆ ಓಡಾಡ್ತಿರ್ತಾರ. ಇವತ್ತು ಬಹಳ ಜನ ಅನ್ಯರ್ತಾರೇ ಓಡ್ತಾ ಇದ್ದಾರೆ. ಹಂಗಿರಬಾರ್ದು ನಾವು. ಯೆಹೋವನ ಸನ್ನಿಧಿ ಬಹಳ ಪ್ರಾಮುಖ್ಯತೆ. ಆಮೆನ್. ಹಲ್ಲೆಲೂಯಾ. ನಿಜ ಹೇಳ್ಬೇಕಂದ್ರೆ ದೇವರ ಆಲಯಕ್ಕೆ ನಾವು ಹೋಗೋದಕ್ಕೆ ನೆವ ಹೇಳಬಾರ್ದು. ಏನ್ ಮಾಡ್ಬಾರ್ದು ಹೇಳ್ರಿ? ದೇವರ ಆಲಯಕ್ಕೆ ಹೋಗೋದಕ್ಕೆ ನೆವ ಹೇಳ್ಬಾರ್ದು. ಅದಿಲ್ಲ ಇದಿಲ್ಲ ಅದು ಇದು ಅಂತೇಳಿ ಯಾವ್ದಾವುದೇ ನೆವ ಹೇಳ್ಬಾರ್ದು. ದೇವರ ಆಲಯ ಅಂದ್ರೆ ಮುಂದೆ ಇರಬೇಕು. ಆಮೆನ್. ಯಾಕಂದ್ರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಎಷ್ಟು ಜನರಿಗೆ ನನಗೆ ಪ್ರಾರ್ಥನೆ ಮಾಡಕ್ ಬರ್ತಾ ಮರ್ಕೈತ್ರಿ, ನನಗೆ ಪ್ರಾರ್ಥನೆ ಮಾಡಕ್ ಬರ್ತಾ ಮರ್ಕೈತ್ರಿ. ಇವನ್ ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ರಲ್ಲ ಸಭೆ ಬೆಳೆಯೋದು. ಪೇತ್ರನು ಸೆರೆಮನೆ ಇದ್ದ ಸಭೆಯವರು ಪ್ರಾರ್ಥನೆ ಮಾಡಿದ್ರೆ ಪಾಸ್ಟರ್ ಪ್ರಾರ್ಥನೆ ಮಾಡೋದಲ್ಲಿ ತೆಗಿರೋ ವಾಕ್ಯ ಓದೋಣ ಒಂದ್ಸಾರಿ. ಅಪೊಸ್ತಲರ ಕಾರ್ಯ 12ನೇ ಅಧ್ಯಾಯ 5ನೇ ವಚನ ಓದ್ರಿ. ಓದೋಣ. ಆ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ಏನ್ ಮಾಡ್ತಿದ್ರಂತ ದೇವರಿಗೆ? ಯಾರವರೆಲ್ಲರೂ? ಸಭೆಯವರ, ಹೊರಗಿನವರ? ಇವತ್ತು ನೀವು ಸಭೆಯವರು, ನೀವು ಸಭೆಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ, ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಕಲ್ತಿಲ್ಲ ಅಂದ್ರೆ ಹೆಂಗೆ ನೋಡ್ರಿ? ಅವ್ರು ಪ್ರಾರ್ಥನೆ ಆಸಕ್ತಿಯಿಂದ ಮಾಡಿದಾಗ ದೇವ್ರು ಏನ್ ಕೊಡ್ರಿ? ಅವ್ರು ಬೇಡಿದಕ್ಕೆ ಉತ್ತರ ಕೊಟ್ಟು. ಅವ್ರದ್ದು ಒಂದೇ ಬೇಡಿಕೆ ಇತ್ತಲ್ಲಿ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಬೇಡಿಕೆ ಒಂದೇ ಇತ್ತು, ಪೇತ್ರನ ಬಿಡಿಸ್ಬೇಕು. ಹೆಂಗ್ ಬಿಡಿಸ್ತೀವಿ ಗೊತ್ತೋ ಒಟ್ಟು ಬಿಡಿಸ್ಬೇಕು. ದೇವರು ಬಲ ಬೇಗವಾಗಿ ಏನ್ ಮಾಡ್ದೇಳ್ರಿ? ಮಧ್ಯರಾತ್ರಿಯಲ್ಲಿ ದೇವದೂತನ ಕಳಿಸಿ ಬಿಡಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಾವೆಲ್ಲ ತಿಳ್ಕೊಳ್ಬೇಕು, ಪ್ರಾರ್ಥನೆ ಬಹಳ ಪ್ರಾಮುಖ್ಯತೆ. ದೇವರ ಸನ್ನಿಧಿಯಲ್ಲಿ ಬಂದಾಗ ನಾವೇನು ಕಲಿತೇವೆ ಗೊತ್ತಾ? ಪ್ರಾರ್ಥನೆ ಕಲಿತೇವೆ. ಏನು ಕಲಿತೇವೆ? ದೇವರ ಸನ್ನಿಧಿ ಯಾಕೆ ಬರ್ಬೇಕು ಗೊತ್ತಾ? ಎಷ್ಟು ಜನರಿಗೆ ಪರಲೋಕಕ್ಕೆ ಹೋಗ್ಬೇಕಂತ ಆಸೆ ಐತೆ? ಪರಲೋಕ ಹೋಗ್ಬೇಕಂದ್ರೆ ಎಲ್ಲರಿಗೆ ಆಸೆ ಅಲ್ಲ. ಇಲ್ಲಿರೋ ಒಬ್ಬರಿಗೆ ಕೂಡ ನರಕ ಅಂದ್ರೆ ಇಷ್ಟನೇ ಇಲ್ಲ. ಪರಲೋಕದಾಗ ಏನೈತೆ ಅದನ್ನ ಹೇಳ್ರಿ. ಪರಲೋಕದಾಗ ಏನೈತೆ? ಪರಲೋಕದಾಗ ಇನ್ನೂ ಏನೈತೆ? ಎಲ್ಲದಕ್ಕಿಂತ ಹೆಚ್ಚು ಒಂದು ಶ್ರೇಷ್ಠವಾದ ಐತಿ. ಏನೈತೆ ಹೇಳ್ರಿ? ದೇವದೂತರು ಪರುಷದಿಂದ ಗಾನ ಪ್ರತಿಗಾನ ಮಾಡ್ತಾರಂತೆ, ಎಡ ಬಿಡದೆ ವಿಶ್ರಮಿಸಿಕೊಳ್ಳದೆ. ಪರಲೋಕದಲ್ಲಿ ನೀನು ದೇವರು ಬಂಗಾರದ ಮನೆ ಕಟ್ಟನ ನಾವು ಮಾಡ್ತೀವಿ. ಬಂಗಾರ ಬೀದಿಯಲ್ಲಿ ಕುಣಿಯುತ್ತ ನಲೆಯುವೆನಾ, ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ ಆಡ್ತೀವಲ್ಲ. ದೇವರ ಸನ್ನಿಧಿ ಬಹಳ ಪ್ರಾಮುಖ್ಯತೆ. ಆಮೆನ್. ಹಲ್ಲೆಲೂಯಾ. ದೇವರ ಸನ್ನಿಧಿ ಏನ್ ಹೇಳ್ರಿ?
ಪ್ರಾಮುಖ್ಯತೆ. ಅದಕ್ಕೋಸ್ಕರ ನಾವು ಎಲ್ಲಿ ಬೇಡಿಕೊಳ್ಬೇಕು? ಮಾತಾಡಿ, ಎಲ್ಲಿ ಬೇಡಿಕೊಳ್ಬೇಕು? ಎಲ್ಲಿ? ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳಬೇಕು. ಆಮೇನ್. ನೆಕ್ಸ್ಟ್, ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಹೆಂಗ್ ಬೇಡಿಕೊಳ್ಳಬೇಕು ಅದು ಹೇಳಿ ನಾನು ವಾಕ್ಯ ಮುಗಿಸ್ಬಿಡ್ತೀನಿ. ತೆಗಿರೋ ವಾಕ್ಯ ಓದೋಣ. ದೇವರ ಸನ್ನಿಧಿಯಲ್ಲಿ ನಾವು ಯಾವ ರೀತಿ ಬೇಡಿಕೊಳ್ಬೇಕು ನೋಡೋಣ. ಮತ್ತಾಯ 21-22 ವಚನ ಹೋದ್ರಿ ಬೇಗ. ಮತ್ತಾಯ ಬರೆದ ಸುವಾರ್ತೆ 21-22 ವಚನ. ನೋಡ್ರಿ, ದೇವರ ಸನ್ನಿಧಿಗೆ ಬಂದ ನಮಗೆ ನಂಬಿಕೆ ಬರುತ್ತೆ. ಈಗ ನೋಡ್ರಿ, ದೇವರಾಲಯಕ್ಕೆ ಬಂದ ದೇವರಿದ್ದಾನೆ, ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಂಬಿಕೆ ಬರ್ತಾ ಇಲ್ಲ. ಇಲ್ಲಿ ವಾಕ್ಯ ಹೇಳ್ತಾಳೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ನಾವು ನಂಬಿಕೊಂಡು ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನಾವು ನಂಬಿಕೆಯಿಂದ ದೇವರ ಬಳಿಗೆ ಬಂದು ದೇವರ ಹತ್ರ ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೇವೋ ಅದೆಲ್ಲ ಹೊಂದಿವಿ ಅಂತೇಳಿ ದೇವರು ನಮಗೆ ಏನ್ ಮಾಡ್ತಾನೆ ಗೊತ್ತಾ? ಒಂದು ಸೈನ್ ಮಾಡ್ತಾನೆ. ಆಯ್ತು, ನೀವು ಹೊಂದಿದಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ ಪ್ರೀತಿ ದೇವಚಂದ್ರೆ, ನಮಗೆ ಕೆಲವು ಸಾರಿ ನಾವು ಜಾಬಿಗೆ ಜಾಯ್ನ್ ಆದಾಗ ಆಫರ್ ಲೆಟರ್ ಬರ್ಬೇಕಾಗತ್ತೆ ಅಲ್ಲ? ಆ ಲೆಟರ್ ಬರೋ ತನಕ ಜಾಬ್ಗೆ ಹೋಗಿಲ್ಲ, ಅದು ಬಂತಂದ್ಮೇಲೆ ಜಾಬ್ಗೆ ಹೋಗ್ಬೋದು. ನೋಡ್ರಿ, ಈಗ ನೀನು ಪ್ರಾರ್ಥನೆ ನಂಬಿಕೆಯಿಂದ ಮಾಡುವಾಗ ದೇವರು ನಿನಗೆ ಆಫರ್ ಲೆಟರ್ ಕಳಿಸ್ತಾನೆ. ಆಯ್ತು, ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೇನೆ, ತಗ ನಿನಗೆ ಉತ್ತರ. ಹಿಜ್ಕೀಯನು ಪ್ರಾರ್ಥನೆ ಮಾಡಿದಾಗ ದೇವ್ರು ಏನ್ ಮಾಡ್ದ ಹೇಳ್ರಿ? ದೇವ್ರು ಏನ್ ಮಾಡ್ದ? ಇನ್ನೀತು ಏಷಯ ಅರಮನೆ ಪ್ರಾಕಾರ ಬಾಗಿಲು ದಾಟಿಲ್ಲ, ಅವಾಗ ಹೇಳ್ದ ಹೋಗ್ ಮತ್ತೆ ಹೋಗ್ 15 ವರ್ಷ ಆಯುಷ್ಕಾಲ ಅಂತ ಹೇಳೋ. ಹಲ್ಲೆಲೂಯ. ನಂಬಿಕೊಂಡು ದೇವರ ಸನ್ನಿಧಾನದಲ್ಲಿ ಕೂಡ ನಾವೇನ್ ಮಾಡ್ಬೇಕಲ್ರಿ? ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಒಂದಂತಲ್ಲ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿವಿರಿ ಅಂದನು. ಆಮೇನ್, ಹಲ್ಲೆಲೂಯ. ನಂಬಿಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಉತ್ತರ ಕೊಡುತ್ತಾನೆ. ಹಲ್ಲೆಲೂಯ. ಒಬ್ಬ ಅನ್ಯ ಸ್ತ್ರೀ ಇದ್ದಾಳೆ, ಕನ್ಯಾನ ಸ್ತ್ರೀ. ಆಕೆ ತನ್ನ ಮಗಳಿಗೆ ದೆವ್ವದ ಕಾಟ ಇರುವಾಗ ಆಕೆ ದೇವರ ಮಗಳ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ ಅಂತೇಳಿ ನಂಬಿಕೆಯಿಂದ ದೇವರ ಬಳಿಗೆ ಬಂದು ಬೇಡಿಕೊಳ್ತಾಳೆ. ಬಟ್ ಆದ್ರೆ ದೇವ್ರು ಬೇಗ ಉತ್ತರ ಕೊಡಲ್ಲ ಆಕೆಗೆ. ಆದ್ರೆ ಆಕೆ ಬೇಡಿಕೊಳ್ಳುವಂತ ವಿಧಾನ ನೋಡಿ ಶಿಷ್ಯರೇ ಏನಾದ್ರು ಬೇಸತ್ತೋದ್ರು. ಸ್ವಾಮಿ, ಈಕೆ ಹಿಂದಿಂದಿನೇ ಬರ್ತಾಳೆ, ಕಾಟ ಕೊಡ್ತಾಳೆ, ಈಗ ಏನೋ ಒಂದು ಹೇಳಿ ಕಳಿಸು. ಯೇಸು ಸ್ವಾಮಿ ಏನು ಉತ್ತರ ಕೊಡಲ್ಲ. ಆದ್ರೆ ಆಕೆ ನಂಬಿಕೊಂಡು ದೇವರ ಬಳಿಗೆ ಬಂದಿದ್ಲಲ್ವಾ, ದೇವರು ಆಕೆಗೆ ನಂಬಿಕೆ ನೋಡಿ ಹೇಳ್ತಾನೆ. ತೆಗೆದ ವಾಕ್ಯ ಓದೋಣ. ಮತ್ತಾಯ ಬರೆದ ಸುವಾರ್ತೆ 15-28 ವಚನ ಓದ್ರಿ. ಮತ್ತಾಯ 15-28 ಓದ್ರಿ ಬೇಗ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಹಲ್ಲೆಲೂಯ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಷಯ ಏನಂದ್ರೆ, ಆ ಸ್ತ್ರೀ ನಂಬಿಕೆಯಿಂದ ದೇವರ ಬಳಿಗೆ ಬಂದ್ಲು. ಇವತ್ತು ನಾವು ದೇವರ ಬಳಿಗೆ ಬರ್ಬೇಕಂದ್ರೆ ಎಲ್ಲಿ ಬರಬೇಕು? ಆಲಯಕ್ಕೆ ಬರಬೇಕು, ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಬೇಕು, ದೇವರನ್ನ ಘನಪಡಿಸಬೇಕು. ಆಮೇನ್, ಹಲ್ಲೆಲೂಯ. ಕೆಲವೊಬ್ರು ಇದೊಂದು ಡೈಲಾಗ್ ಇಟ್ಕೊಂಡ್ರು, ಎಲ್ಲಿ 2-3 ಆತನ ನಾಮದಲ್ಲಿ ಕೂಡಿ ಬರ್ತಾರೆ ಅಲ್ಲಿ ಇರ್ತಾನಂತೆ. ನಿಜ ಇರ್ತಾನಿಲ್ಲ ನಕಲ. ಬಟ್ ಆದ್ರೆ ಪಂಚಶತಮ ದಿನದಲ್ಲಿ ಎಲ್ಲರೂ ಒಂದೇ ಕಡೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮ ಬಂತು. ಹಲ್ಲೆಲೂಯ. ಪವಿತ್ರಾತ್ಮನ ಕಾರ್ಯಗಳು ನಡೆದುವಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ತಿಳ್ಕೊಳ್ರಿ, ನಮಗೊಂದು ಸನ್ನಿಧಿ ಇದೆ, ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಸನ್ನಿಧಿ ಅಂದ್ರೆ ಆತನ ಪ್ರಸನ್ನತೆ. ಪ್ರಸನ್ನತೆ ಎಲ್ಲಿರುತ್ತೆ ಗೊತ್ತಾ? ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿರುತ್ತೆ. ಜಗಳಾಡೋ ಸ್ಥಳದಲ್ಲಿ ಪ್ರಸನ್ನತೆ ಇರೋದಿಲ್ಲ. ಹಲ್ಲೆಲೂಯ. ಜಗಳ, ಸಿನಿಮಾ ನೋಡೋ ಸ್ಥಳದಲ್ಲಿ, ಕೆಟ್ಟ ಕೆಟ್ಟ ಮಾತುಗಳು ಬೈಯುವ ಸ್ಥಳದಲ್ಲಿ ಏನಿರುತ್ತಲ್ರಿ? ದೇವರ ಸನ್ನಿಧಿ ಇರೋದಿಲ್ಲ. ಎಲ್ಲಿರುತ್ತೆ? ಆತನ ಸ್ತುತಿ ಮಾಡುವ ಸ್ಥಳದಲ್ಲಿ ದೇವರ ಸನ್ನಿಧಿ ಇರುತ್ತದೆ. ಆಮೇನ್, ಹಲ್ಲೆಲೂಯ. ಪರಲೋಕದಲ್ಲಿ ಅದಕ್ಕೋಸ್ಕರ ಆತನ ಸನ್ನಿಧಿ ಬಹಳ ವೇಗವಾಗಿದೆ. ಆಮೇನ್. ಆ ಸನ್ನಿಧಿ ಇವತ್ತು ಸಭೆಯಲ್ಲಿ ಕೂಡ ಇದಾವೆ. ಯಾಕೆ ಹೇಳ್ತಂದ್ರೆ, ಸಭೆಯಲ್ಲಿ ಯಾವಾಗಲೂ ಕೂಡ ಪ್ರಾರ್ಥನೆ ಇರುತ್ತೆ ಹೊರತಾಗಿ ಬೇರೆ ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರ ಆತನ ಸನ್ನಿಧಿ ಈ ಸ್ಥಳದಲ್ಲಿ ವಾಸ ಮಾಡುತ್ತದೆ. ದೇವರ ಸನ್ನಿಧಿಯಲ್ಲಿ ಬಂದು ಬೇಡಿಕೊಳ್ಳಬೇಕು. ಆಮೇನ್. ಹೆಂಗೆ? ನಾವು ನಂಬಿಕೊಂಡು, ಹೆಂಗೆ ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡುತ್ತೇವೋ ಅದೆಲ್ಲ ದೇವರ ವಾಕ್ಯ ಹೇಳುತ್ತೆ, ಹೊಂದುವಿರಿ. ಹಲ್ಲೆಲೂಯ, ಹೊಂದುವಿರಿ. ಆಮೇನ್. ಹೊಂದಬೇಕಂತ ಆಸೆ ಐತಾ? ಹೊಂದಬಾರ್ದಂತ ಆಸೆ ಐತಾ? ಯಾವಾಗ ಹೊಂತೀವಿ ಹೇಳ್ರಿ? ನಾವು ಯೆಹೋವನ ಸನ್ನಿಧಿಯಲ್ಲಿ ಬಂದು ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡಿದಾಗ ನಾವು ಏನೇನು ಬೇಡಿಕೊಂಡಿರ್ತೇವೋ ಅದೆಲ್ಲ ದೇವರು ಕೊಡುತ್ತಾನಂತೆ. ಆಮೇನ್, ಹಲ್ಲೆಲೂಯ. ಮತ್ತೆ ಏನ್ ಮಾಡ್ಬೇಕು ಗೊತ್ತಾ? ನಾವು ದೇವರಲ್ಲಿ ನೆಲೆಗೊಂಡಿದ್ದು ಮುಂದಕ್ಕೆ ಹೋಗ್ಬೇಕು. ಆಮೇನ್. ಜನರಿಗೆ ಅರ್ಥ ಇದೆ ವಾಕ್ಯ ಹೇಳಿದ್ದು. ನಾವೆಲ್ಲರೂ ಕೂಡ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು, ದೇವರ ಆಲಯದಲ್ಲಿ ಇರಬೇಕು. ಆಮೇನ್. ಆತನ ಸನ್ನಿಧಿಯಲ್ಲಿ ಬೇಡಿಕೊಂಡಾಗ ದೇವ್ರು ಏನ್ ಕೊಡ್ತಾನೆ ಹೇಳ್ರಿ? ಉತ್ತರ ಕೊಡುತ್ತಾನೆ. ಆಮೇನ್. ದೇವ್ರ ಈ ವಾಕ್ಯವನ್ನು ಆಶೀರ್ವಾದ ಮಾಡಿ ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕಣ್ಮುಚ್ಚ್ರಿ, ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ.
ಈ ಸಮಯದಲ್ಲಿ ದೇವರೇ ಎಸಯ್ಯ, ನೀನೇ ಕರ್ತನ ದೇವರೇ ವಾಕ್ಯದ ಮೂಲಕ ಮಾತನಾಡಿದ ದೇವರು. ಅಯ್ಯ ಕರ್ತಾದಿ ಕರ್ತನೆ, ಮಾತನಾಡುವವನು ನಾನಲ್ಲ, ನನ್ನ ಮೂಲಕ ನೀನಿದ್ದುಕೊಂಡು ದೇವರೇ ಮಾತನಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಅದ್ಭುತಗಳನ್ನು ಮಾಡುವ ಅದ್ಭುತ ಸ್ವರೂಪನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಮಹಿಮೆಯುಳ್ಳ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಎಸಯ್ಯ, ನೀನು ಉತ್ತಮವಾದ ಕಾರ್ಯವನ್ನು ಮಾಡಲು ಬನ್ನಿರಿ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ದೇವರ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಮೇಲೆ ದೇವರೇ, ನಿನ್ನ ಸನ್ನಿಧಿಯಲ್ಲಿ ಬಂದು ಬೇಡಿಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ಸನ್ನಿಧಿಯಲ್ಲಿ ಕೂತುಕೊಂಡು ಪ್ರಾರ್ಥಿಸಿ ಬೇಡಿಕೊಳ್ಳುವಂತೆ ಸಹಾಯ ಮಾಡು. ಆಲಯವನ್ನು ನಿರ್ಲಕ್ಷಿಸುವ ಮನಸ್ಸನ್ನು ತೆಗೆದುಹಾಕಿ ಆಲಯವನ್ನು ಪ್ರೀತಿಸುವ ಮನಸ್ಸನ್ನು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ದಯಪಾಲಿಸು ದೇವರೇ. ಎಸಯ್ಯ, ನೀನೇ ಕಾರ್ಯ ಮಾಡು. ಪರಿಶುದ್ಧಾತ್ಮನೇ, ನೀನೇ ಕಾರ್ಯ ಮಾಡು. ಉತ್ತಮನಾದ ದೇವರೇ, ನೀನೇ ಕಾರ್ಯ ಮಾಡು ದೇವರೇ. ಅದ್ಭುತಗಳನ್ನು ಮಾಡು ದೇವರೇ. ಎಸಯ್ಯ, ನೀನೇ ನಿನ್ನ ಕೃಪೆಯಿಂದ ನಡೆಸು ದೇವರೇ. ಅಯ್ಯ, ನಿನ್ನ ಕೃಪೆಯಿಂದ ನಡೆಸು ದೇವರೇ. ಪರಿಶುದ್ಧಾತ್ಮನೇ, ನೀನೇ ನಡೆಸು. ನಿನ್ನ ಕೃಪೆಯಿಂದ ನಡೆಸು ದೇವರೇ. ನಿನ್ನ ಮೇಲೆ ದೇವರೇ, ನಿನ್ನ ಮೇಲೆ ಭರವಸೆ ಇಟ್ಟು ನಂಬಿಕೆಯಿಂದ ಬೇಡಿಕೊಳ್ಳುವಂತೆಯೂ ಅದನ್ನು ಹೊಂದುವಂತೆಯೂ ಸಹಾಯ ಮಾಡು. ನಿನ್ನ ಬಳಿಗೆ ಬಂದವರನ್ನು ವ್ಯರ್ಥವಾಗಿ ಕಳಿಸದೆ ಅದ್ಭುತ ಮಾಡಿದ ದೇವರು ಕಾರ್ಯ ಮಾಡು. ಬಲಪಡಿಸು, ಕೃಪೆಯಿಂದ ತುಂಬಿಸು ದೇವರೇ. ಅಯ್ಯ, ಕೃಪೆಯಿಂದ ತುಂಬಿಸು ದೇವರೇ. ಎಲ್ಲರ ಜೀವಿತದಲ್ಲಿ ಬದಲಾವಣೆ ತಂದೆ. ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ಜರುಗಿಸು. ಅದ್ಭುತ ರೀತಿಯಲ್ಲಿ ನಡೆಸು. ಎಲ್ಲ ರೀತಿಯಲ್ಲಿ ದೇವರೇ ನೀನೇ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನೀನೇ ಎಲ್ಲ ವಿಷಯದಲ್ಲಿ ನಡೆಸಿ ಬೇಡಿಕೊಳ್ಳುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಹೊಂದುವನೆಂಬುದಾಗಿ ಧೈರ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಬೇಕೆಂಬುದಾಗಿ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಭಕ್ತರು ಬೇಡಿಕೊಂಡಾಗ ಉತ್ತರ ಕೊಟ್ಟ ದೇವರು, ಕಾರ್ಯ ಮಾಡು, ಬಲಪಡಿಸು. ಅದ್ಭುತ ರೀತಿಯಲ್ಲಿ ದೇವರೇ ಕಾರ್ಯ ಮಾಡಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಈ ಪ್ರಾರ್ಥನೆಗೆ ದೇವರೇ ಸಭಾಡಿನ ಉತ್ತರ ಕೊಟ್ಟಿದ್ದು ನಂಬುತ್ತಾ ಇದ್ದೇನೆ ದೇವರೇ. ಕಾರ್ಯ ಮಾಡು. ಮತ್ತು ದೇವರೇ, ಸಭೆಯನ್ನು 4 ಕಡೆಗಳಲ್ಲಿ ವಿಸ್ತಾರಗೊಳಿಸುತ್ತೇವೆ. ಆತ್ಮವನ್ನು ದೇವರೇ ರಭಸವಾಗಿ ಆಲಕ್ಕೆ ನಡೆಸು. ಲವಕ್ಕಿಗಳ ಪಾದೆಯಲ್ಲಿ ಆತ್ಮವನ್ನು ನಡೆಸುತ್ತೇವೆ. ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ. ಆತ್ಮಗಳು ದೇವರೇ ಸ್ವಲ್ಪ ನಶಿಸಿ ಹೋಗದಾಗೆ ಆಲಯದಲ್ಲಿ ಬಂದು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡಿ ಬಲಪಡಿಸು. ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್. ಎಲ್ಲರೇ ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಭೆಯೊಟ್ಟಿಗೂ ಸಭೆ ನಡೆದ ಪ್ರತಿ ಆರಾಧನೆಯೊಟ್ಟಿಗೆ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.